ನೀತಿ ಏನು ಅಂತ ನಿಮ್ಗೆ ಹೇಳ್ಬೇಕು. ನೀತಿ ಅಂತಂದ್ರೆ ಅದು ನಿಮ್ಗೆ ಏನು ಗೊತ್ತಾಯ್ತು ಆ ಕಥೆಯಿಂದ ಅಂತ ಹೇಳ್ಬೇಕು. ಒಂದು ಊರಲ್ಲಿ ರಂಗಣ್ಣ ಅಂತೇಳಿ ಒಂದು ವ್ಯಕ್ತಿ ಇದ್ದ. ಅವನು ಒಂದು ಬಡತನ ಕುಟುಂಬ. ಅವನಿಗೊಬ್ಬ ಮಗ ಇದ್ದ. ಅವನ ಹೆಸರು ವಿವೇಕ್ ಅಂತೇಳಿ. ಅವ ವಿವೇಕನ ತಂದೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಬಳಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವನು ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡ್ತಾ ಇದ್ದ. ಪಾಪ ಆ ಸಂಬಳದಿಂದ ಅವನಿಗೆ ಮನೆ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಕೂಡ ಆ ದುಡ್ಡಿನಲ್ಲಿ ಪ್ರತಿ ತಿಂಗಳು ಸಂಬಳ ಬಂದಾಗ ಏನ್ ಮಾಡ್ತಿದ್ದ, 50 ರೂಪಾಯಿಯನ್ನ ತನ್ನ ಮಗನಿಗೆ ಕೊಡ್ತಾ ಇದ್ದ. ಯಾಕಂದ್ರೆ ಆ ವಿವೇಕ್ ಶಾಲೆಗೆ ಹೋಗ್ತಾ ಇದ್ದ, ಓದ್ತಾ ಇದ್ದ. ಹಾಗಾಗಿ ಅವನಿಗೆ ಏನಾದ್ರು ಖರ್ಚಿಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಪ್ರತಿ ತಿಂಗಳು 50 ರೂಪಾಯಿಯನ್ನ ಕೊಡ್ತಾ ಇದ್ರು. ಸೊ ಹಿಂಗೆ ಅವರ ಜೀವನ ನಡೀತಾ ಇತ್ತು. ಒಂದ್ಸರಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಅವ್ರ ತಾಯಿಗೆ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಉಂಟಾಯ್ತು. ಅವ್ರ ತಾಯಿಯನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಅವ್ರ ತಂದೆ ತೋರಿಸಿದ್ರು. ಅವ್ರ ಡಾಕ್ಟರ್ ಹೇಳಿದ್ರು ಅವರಿಗೆ ಸಣ್ಣದಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅಂದ್ರೆ ಹೃದಯಾಘಾತ ಆಗಿದೆ. ಸೊ ಏನು ಭಯ ಕೂಡ ಆಗತ್ತೆ ಇಲ್ಲ, ನಾನೇನು ಮೆಡಿಸನ್ಗಳನ್ನು ಬರ್ಕೊಡ್ತೀನಿ ಅವನ್ನ ಕರೆಕ್ಟಾಗಿ ಅವ್ರಿಗೆ ಕೊಡಿ ಅಂತೇಳಿ ಆ ಮೆಡಿಸನ್ ಚೀಟಿಯನ್ನು ಬರ್ಕೊಡ್ತಾರೆ. ಅವ್ರ ತಂದೆ ಆ ಚೀಟಿಯನ್ನು ತಗೊಂಡು ಮೆಡಿಕಲ್ಗೆ ಹೋಗ್ತಾರೆ. ಮೆಡಿಕಲ್ಗೆ ಹೋಗಿ ಅಲ್ಲಿ ಕೇಳ್ತಾರೆ, ಅವರ ಔಷಧಿಗಳಿಗೆ 2,000 ರೂಪಾಯಿ ಆಗುತ್ತೆ ಅಂತೇಳಿ ಹೇಳ್ತಾರೆ ಮೆಡಿಕಲ್ನವರು. ಆವಾಗ ಅವ್ರ ತಂದೆ ಪಾಪ 1 ರೂಪಾಯಿ ದುಡ್ಡು ಕೂಡ ಇರೋದಿಲ್ಲ, ಏನ್ ಮಾಡೋದು ಅಂತೇಳಿ ಚಿಂತೆಯನ್ನ ಮಾಡ್ತಾ ಇರ್ತಾರೆ. ಆವಾಗ ಆ ತಂದೆ ದುಡ್ಡಿಲ್ಲದೆ ಚಿಂತೆಯಲ್ಲಿ ಮುಳುಗಿರುವಂತ ವಿಷಯ ವಿವೇಕ್ ಗೊತ್ತಾಗುತ್ತೆ. ಆದ್ರೆ ಅವನು ಅವ್ರ ತಂದೆ ಏನು ಪ್ರತಿ ತಿಂಗಳು 50 ರೂಪಾಯಿ ಕೊಡ್ತಾ ಇದ್ರಲ್ಲ, ಆ 50 ರೂಪಾಯಿ ಅವನು ಯಾವುದಕ್ಕೂ ಕೂಡ ಬಳಸದೆ ಹಾಗೆ ಅದನ್ನ ಉಂಡಿಯಾಗಿ ಇಟ್ಕೊಂಡಿದ್ದ, ಕೂಡಿಟ್ಕೊಂಡಿದ್ದ. ಈಗ ಏನ್ ಮಾಡ್ದ, ತಮ್ಮ ತಂದೆಗೆ ದುಡ್ಡಿಲ್ಲ ಮೆಡಿಸನ್ ತರಕ್ಕೆ ತಾಯಿಗೆ ಅಂತ ಗೊತ್ತಾದಾಗ ಆ ದುಡ್ಡನ್ನ ತಂದೆ ಏನ್ ಮಾಡ್ದ, ತನ್ನ ತಂದೆ ಕೈಯಲ್ಲಿ ಕೊಟ್ಟ. ಅವ್ರ ತಂದೆ ಏನ್ ಮಾಡಿದ್ರು, ಆ ದುಡ್ಡನ್ನು ತಗೊಂಡು ಮೆಡಿಕಲ್ಗೆ ಹೋಗಿ ಔಷಧಿಗಳನ್ನ ತಗೊಂಡ್ಬಂದು ಡಾಕ್ಟರ್ ಕೊಟ್ರು. ಡಾಕ್ಟರ್ ಅವ್ರ ತಾಯಿಗೆ ಹೇಳಿದ್ರು, ಇಂಥ ಮೆಡಿಸನ್ಗಳನ್ನ ಈ ಟೈಮ್ ಕೊಡಿ ಅಂತ ಹೇಳಿದ್ರು. ಆವಾಗ ಅವ್ರ ತಾಯಿಯನ್ನ ಆಸ್ಪತ್ರೆಯಿಂದ ಕರ್ಕೊಂಡು ಬಂದ್ರು. ಅವ್ರ ತಂದೆ ಖುಷಿ ಆಯ್ತು ತುಂಬಾ. ಮಗ ದುಡ್ಡನ್ನ ಕೊಟ್ಟು ಏನ್ ಪ್ರತಿ ತಿಂಗಳು ನಾನು 50 ರೂಪಾಯಿ ಕೊಡ್ತಾ ಇದ್ದೆ, ನನ್ನ ಮಗ ತುಂಬಾ ಬುದ್ಧಿವಂತ ಇದ್ದಾನೆ, 50 ರೂಪಾಯಿಯನ್ನ ಅವ್ನು ಏನ್ ಮಾಡಿದ್ದಾನೆ ಪ್ರತಿ ತಿಂಗಳು ಕೂಡಿಟ್ಟಿದ್ದಾನೆ. ಹಾಗಾಗಿ ತಾನು ಉಳಿತಾಯ ಮಾಡಿರ್ತಕ್ಕಂಥ ಕೂಡಿಟ್ಟಂತ ಹಣವನ್ನ ತಂದು ನನಗೆ ಕೊಟ್ಟು ತುಂಬಾ ಸಹಾಯವನ್ನ ಮಾಡಿದ ಅಂತೇಳಿ ತನ್ನ ಮಗನ ಬಗ್ಗೆ ತಂದೆಗೆ ಹೆಮ್ಮೆ ಆಯಿತು. ಒಳ್ಳೆ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಖುಷಿ ಕೂಡ ಆಯ್ತು. ಆ ದುಡ್ಡನ್ನು ಬಳಕೊಂಡು ತನ್ನ ತಾಯಿಯನ್ನ ಮನೆಗೆ ಕರ್ಕೊಂಡು ಬಂದು ಹೀಗೆ ಆ ವಿವೇಕು ನನ್ನ ತಂದೆ ಮತ್ತೆ ತಾಯಿ ಕುಟುಂಬದಲ್ಲಿ ಸುಖವಾಗಿ ಹೆಂಗೋ ಬಡತನ ಇದ್ರೂ ಕೂಡ ಅದರಲ್ಲಿ ಅವನ ನೆಮ್ಮದಿಯ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದ. ಈಗ ವಿವೇಕ್ ಇಲ್ಲಿ ದುಡ್ಡನ್ನ ಕೂಡಿಟ್ಟಿದ್ದ. ಸೊ ಆ ಕೂಡಿಟ್ಟಿದ್ದ ದುಡ್ಡಿಂದ ಏನು ಉಪಯೋಗ ಆಯ್ತು ಅವ್ರಿಗೆ? ತಾಯಿಯ ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ ಅಲ್ವಾ, ಹುಷಾರು ಮಾಡಲಿಕ್ಕೆ, ಮೆಡಿಸನ್ಗಳನ್ನು ತಗೊಳ್ಳಿಕ್ಕೆ ಸಹಾಯಕ ಆಯಿತು. ಹಾಗಾದ್ರೆ ನೀವು ಕೂಡ ಹಣವನ್ನ ಉಳಿತಾಯ ಮಾಡ್ತೀರಲ್ವಾ? ಮಾಡ್ತೀರಲ್ಲ? ಎಲ್ಲಿ ಉಳಿತಾಯ ಮಾಡ್ತೀರಿ? ಬ್ಯಾಂಕ್ಗಳಲ್ಲಿ. ಮನೆಯಲ್ಲೂ ಕೂಡ ಉಳಿತಾಯ ಮಾಡ್ತೀರಿ. ಆದ್ರೆ ಮನೆಯಲ್ಲಿ ಇಟ್ಟಂತ ದುಡ್ಡು ನಮ್ಮ ಕಣ್ಣೆದುರಿಗೆ ಇರುತ್ತೆ. ಅದಕ್ಕೆ ನಾವು ಅದನ್ನ ಭದ್ರವಾಗಿ ಇಡ್ಲಿಕ್ಕೂ ಆಗೋದಿಲ್ಲ, ಹಾಗೇನೆ ಅದು ಸುರಕ್ಷತೆನೂ ಕೂಡ ಇರೋದಿಲ್ಲ. ಸುರಕ್ಷತೆ ಅಂದ್ರೆ ನಾವು ಇಟ್ಟಂತ ಹಣವನ್ನು ಯಾರಾದ್ರೂ ತಗೊಳ್ಬಹುದು ಅಲ್ವಾ? ಅದನ್ನ ನಾವೇ ಹಣವನ್ನು ಏನ್ ಮಾಡ್ಬೋದು, ಬಳಸ್ಬಹುದು, ತೆಗೆದು. ಅದ್ರಲ್ಲಿ ನಮ್ಮ ಕಣ್ಣಿದ್ರೆ ಇದ್ದಾಗ ನಮ್ಗೆ ಅನ್ಸುತ್ತೆ ಏನಾದ್ರು ಹಣದ ಅವಶ್ಯಕತೆ ಬಿದ್ರೆ ಬಿಡು ತಗೊಂಡು ಬಳಸ್ಬಿಡೋಣ, ಆಮೇಲೆ ನೋಡ್ಬಿಟ್ರಾಯ್ತು ಮತ್ತೆ ಅಂತ ಅನ್ಸುತ್ತೆ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಹಣವನ್ನ ಮನೆಯಲ್ಲಿ ಇಟ್ಕೊಳ್ಳೋದು. ಸೊ ಅದನ್ನ ನಾವೇನ್ ಮಾಡ್ತೀವಿ, ಹಣವನ್ನು ತಗೊಂಡೋಗಿ ಬ್ಯಾಂಕಲ್ಲೇ ಇಡ್ಲಿಕ್ಕೆ ಬಯಸ್ತೀವಿ. ಇದು ಒಂದು. ಅಂದ್ರೆ ಮನೆಯಲ್ಲಿಟ್ರೆ ನಾವು ತೆಗೆದು ಬಳಸಬೇಕಾಗುತ್ತೆ ಎಮರ್ಜೆನ್ಸಿ ಇದ್ದಾಗ ಅಥವಾ ಅಗತ್ಯ ಇದ್ದಾಗ, ಅಥವಾ ಯಾರಾದ್ರೂ ಕೂಡ ಹಣವನ್ನ ಕದಿಬಹುದು ಅನ್ನೋದು ಒಂದಾಗಿರುತ್ತೆ. ಅದೇ ಬ್ಯಾಂಕಿನಲ್ಲಿಟ್ರೆ ನಮ್ಮ ಹಣಕ್ಕೆ ಸುರಕ್ಷತೆ ಇರುತ್ತೆ, ಮತ್ತೆ ನಮ್ಮ ಹಣಕ್ಕೆ ಬ್ಯಾಂಕ್ ಕೂಡ ಬಡ್ಡಿಯನ್ನು ಸೇರಿಸ್ಕೊಡುತ್ತೆ. ಬಡ್ಡಿ ಕೊಡುತ್ತಲ್ವಾ, ಇಂಟ್ರೆಸ್ಟ್ ಅಂತ ಅದನ್ನು ಕೊಡುತ್ತೆ. ನಮ್ಗೆ ಸುರಕ್ಷತೆ ಇರುತ್ತೆ, ಯಾರು ಕೂಡ ಕದಿಲಿಕ್ಕೂ ಆಗೋದಿಲ್ಲ ಹಣವನ್ನು.
ನಾವು ಕೂಡ ಅಗತ್ಯದ ತಗೊಂಡು ಬಳಸ್ಬೇಕು ಬೇಗ ಅಂತ ಅನ್ಸೋದಿಲ್ಲ, ಯಾಕಂದ್ರೆ ಅದು ಕಣ್ಣಿಗೆ ಮರೆಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ಹೆಚ್ಚಾಗಿ ಬ್ಯಾಂಕುಗಳಲ್ಲೇ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಬಯಸ್ತೀವಿ, ಹೌದಲ್ಲ. ನೋಡಿ, ಹಾಗಾಗಿ ಇಲ್ಲಿ ಕಥೆಯಲ್ಲಿ ವಿವೇಕ್ ಅನ್ನುವಂಥ ವಿದ್ಯಾರ್ಥಿಯು ಕೂಡ ತನ್ನ ತಂದೆ ಕೊಟ್ಟಂತ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಅವ್ರು ಕೂಡ ಇಟ್ಕೊಂಡಿದ್ರಿಂದ ಅವ್ರ ತಾಯಿಯ ಜೀವ ಉಳಿಸ್ಕೊಳ್ಳಿಕ್ಕೆ, ಅವ್ರ ತಾಯಿಯನ್ನ ಆರೋಗ್ಯವಂತರನ್ನಾಗಿ ಮಾಡಲಿಕ್ಕೆ ಸಹಾಯಕ ಆಯಿತು ಅಂತೇಳಿ ನಮಗೆ ಈ ಕಥೆಯನ್ನು ತಿಳಿದ್ಬಿಟ್ಟು. ಸೊ ಹಾಗಾಗಿ ನಾವು ಕೂಡ ಏನ್ ಮಾಡ್ತೀವಿ, ನಮ್ಮ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಬಯಸ್ತೀವಿ. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಅಲ್ವಾ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಏನ್ ಮಾಡ್ತಿದ್ರೆ ಬ್ಯಾಂಕ್ಗಳಲ್ಲಿ ಹಣವನ್ನ ಉಳಿತಾಯ ಮಾಡಿ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತು. ಸೊ ಹಾಗಾಗಿ ನಾವು ಈ ದಿನದ ತರಗತಿಯಲ್ಲಿ ನಮ್ಮ ವ್ಯವಹಾರ ಅಧ್ಯಯನದಲ್ಲಿ ಮೊದಲನೇ ಅಧ್ಯಾಯವಾದಂತ ಬ್ಯಾಂಕು ವ್ಯವಹಾರಗಳು ಈ ಒಂದು ಪಾಠಕ್ಕೆ ಹೋಗೋಣ. ವ್ಯವಹಾರ ಅಧ್ಯಯನ. ಬ್ಯಾಂಕು ವ್ಯವಹಾರಗಳು. ನೆಕ್ಸ್ಟ್ ಬ್ಯಾಂಕಿನ ಅರ್ಥ. ಬ್ಯಾಂಕಿನ ಅರ್ಥ ಅಂದ್ರೆ ಬ್ಯಾಂಕ್ ಎಂದರೇನು ಅಥವಾ ಯಾವುದು ನಾವು ಬ್ಯಾಂಕ್ ಅಂತೇಳಿ ಕರೀತೀವಿ ಅನ್ನೋದು. ಬ್ಯಾಂಕ್ ಎನ್ನುವ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಬ್ಯಾಂಕ್ ಎಂಬ ಪದ ಇಟಾಲಿಯನ್ನ ಬ್ಯಾಂಕೋ, ಬ್ಯಾಂಕೋ ಎಂಬ ಪದದಿಂದ, ಆಮೇಲೆ ಫ್ರೆಂಚಿನ ಬ್ಯಾಂಕ್ ಅಥವಾ ಫ್ರೆಂಚ್ನ ಬ್ಯಾಂಕ್ ಎನ್ನುವ ಪದದಿಂದ ಬಂದಿದೆ. ನಾವು ಏನು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಬಯಸುವಲ್ಲ ಬ್ಯಾಂಕುಗಳಲ್ಲಿ, ಆ ಬ್ಯಾಂಕ್ ಎನ್ನುವ ಪದ ಹೇಗೆ ಬಂದಿದೆ ಅಂತೇಳಿ. ಬ್ಯಾಂಕ್ ಎಂಬ ಪದ ಇಟಾಲಿಯನ್ನ ಬ್ಯಾಂಕೋ ಅಥವಾ ಫ್ರೆಂಚ್, ಇತರ ಫ್ರೆಂಚ್ ಭಾಷೆ ಅಂತ ಕರಿತೀವಲ್ವಾ, ಜರ್ಮನ್ ಭಾಷೆ, ಫ್ರೆಂಚ್ ಭಾಷೆ ಅಂತೇಳಿ, ಆ ಫ್ರೆಂಚ್ನ ಬ್ಯಾಂಕ್ ಎನ್ನುವ ಪದದಿಂದ ಬಂದಿದೆ. ಬ್ಯಾಂಕೋ ಎಂದರೆ ಅಂದ್ರೆ ಬ್ಯಾಂಕ್ ಪದದ ಅರ್ಥ. ಬ್ಯಾಂಕೋ ಎಂದರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಗೊತ್ತಾಯ್ತಲ್ಲ ಈಗ ಬ್ಯಾಂಕ್ ಅಂದ್ರೆ? ಬ್ಯಾಂಕ್ ಎನ್ನುವ ಪದ ಇಟಾಲಿಯನ್ನ ಬ್ಯಾಂಕೋ ಅಥವಾ ಫ್ರೆಂಚ್ನ ಬ್ಯಾಂಕ್ ಎನ್ನುವ ಪದದಿಂದ ಬಂದಿದೆ. ಬ್ಯಾಂಕೋ ಎಂದರೆ ಬೆಂಚು ಅಥವಾ ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ನೋಡಿ, ನಿಮಗೆ ಏನಾದ್ರು ಕೂಡ ಎಕ್ಸಾಮ್ ಅಲ್ಲಿ ಬ್ಯಾಂಕ್ ಎಂದರೇನು ಅಂತ ಕೊಟ್ಟರೆ ನೀವು ಇದನ್ನು ಬರೀಬಹುದು. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್, ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಅಂದ್ರೆ ಬ್ಯಾಂಕ್ ಎಂದು ಕರೆಯುತ್ತೇವೆ. ಈಗ ಬ್ಯಾಂಕ್ ಅಂತ ಹೇಳಿದ್ರೆ ಒಂದು ಕಂಪನಿ ಅಥವಾ ಹಣದ ವ್ಯವಹಾರ ನಡೆಸುವಂತ ಒಂದು ಸಂಸ್ಥೆ ಅಲ್ವಾ. ಸೊ ಹಣದ ವ್ಯವಹಾರ ಅಂತ ಹೇಳಿದ್ರೆ ಯಾರು ಹಣವನ್ನು ಉಳಿತಾಯ ಮಾಡಲು ಬಯಸುತ್ತಾರೋ ಅಲ್ವಾ, ಯಾರು ಹಣವನ್ನು ಉಳಿತಾಯ ಮಾಡಲು ಬಯಸುತ್ತಾರೋ ಅವರಿಂದ ಹಣವನ್ನ ಸ್ವೀಕರಿಸಿಕೊಳ್ಳುತ್ತೆ, ಅಂದ್ರೆ ಅವ್ರ ಹತ್ರ ಹಣವನ್ನು ಇಸ್ಕೊಳ್ಳುತ್ತೆ ಅಲ್ವಾ, ತನ್ನಲ್ಲಿ ಹಿಡುಗಂಟಾಗಿ ಇಟ್ಕೊಳ್ಳುತ್ತೆ. ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲವಾಗಿ ಕೊಡುತ್ತದೆ. ಸೊ ಈ ವ್ಯವಹಾರವನ್ನ ಬ್ಯಾಂಕ್ ನಿರ್ವಹಿಸುತ್ತದೆ ಅಲ್ವಾ. ಯಾರು ಹಣವನ್ನ ಉಳಿತಾಯ ಮಾಡಲು ಬಯಸುತ್ತಾರೋ ಅವರಿಂದ ಹಣವನ್ನ ಸ್ವೀಕರಿಸಿ ಅಂದ್ರೆ ಪಡ್ಕೊಳ್ಳುತ್ತೆ ಅಂತ ಅಲ್ವಾ.
ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವ್ರಿಗೆ ಏನ್ ಮಾಡುತ್ತೆ, ಹಣವನ್ನ ಸಾಲವಾಗಿ ಕೊಡುತ್ತೆ. ಸೊ ಈ ರೀತಿ ಹಣವನ್ನ ಯಾರ್ಯಾರು ಯಾವೆಲ್ಲ ಉದ್ದೇಶಗಳಿಗಾಗಿ ಪಡ್ಕೊಳ್ತಾರೋ ಅವ್ರಿಗೆ ಏನ್ ಮಾಡುತ್ತೆ, ಹಣವನ್ನ ಸಾಲವಾಗಿ ಕೊಡ್ತಾ ಹೋಗುತ್ತೆ ಅನ್ನೋದು. ಸೊ ಈ ರೀತಿ ಬ್ಯಾಂಕ್ ಏನ್ ಮಾಡುತ್ತೆ, ತನ್ನ ಹಣಕಾಸಿನ ವ್ಯವಹಾರಗಳನ್ನ ನಿರ್ವಹಿಸಿಕೊಂಡು ಹೋಗುತ್ತೆ. ಮತ್ತೆ ಅವ್ರು ಸಾಲವನ್ನು ಕೊಡುತ್ತಲ್ಲ, ಯಾರ್ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವ್ರಿಗೆ ಹಣವನ್ನು ಸಾಲವಾಗಿ ಕೊಡುತ್ತಲ್ಲ, ಸೊ ಅದು ಕೊಟ್ಟಿದ್ದಕ್ಕೆ ಏನ್ ಮಾಡುತ್ತೆ, ಬಡ್ಡಿಯನ್ನ ವಿಧಿಸುತ್ತದೆ ಅಲ್ವಾ, ಬಡ್ಡಿಯನ್ನ ವಿಧಿಸುತ್ತೆ. ಸಾಲವಾಗಿ ಕೊಡುವ ಹಣದ ಮೇಲೆ ಅಧಿಕ ಬಡ್ಡಿಯನ್ನು ಯಾರು ಉಳಿತಾಯ ಮಾಡ್ಲಿಕ್ಕೆ ಹಣವನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇರ್ತಾರಲ್ವ ಅವರಿಗೆ ಕಡಿಮೆ ಬಡ್ಡಿಯನ್ನು ನೀಡುತ್ತದೆ. ಇದೆಲ್ಲ ನಮಗೆ ಗೊತ್ತಿರೋ ವಿಚಾರಗಳೇ, ನಿಮ್ಗೂ ಗೊತ್ತು, ಯಾಕಂದ್ರೆ ನೀವು ಕೂಡ ಬ್ಯಾಂಕಿನಲ್ಲಿ ಹಣವನ್ನ ಉಳಿತಾಯ ಮಾಡ್ತೀವಿ, ಹಾಗಾಗಿ ನಿಮ್ಗೂ ಕೂಡ ಗೊತ್ತಿದೆ. ಉಳಿತಾಯ ಮಾಡುವ ಹಣಕ್ಕೆ ಬ್ಯಾಂಕ್ ನೀಡುವ ಬಡ್ಡಿ ದರ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ? ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ನಾವು ಬ್ಯಾಂಕಿನಲ್ಲಿ ಹಣವನ್ನು ಉಳಿತಾಯ ಮಾಡ್ತೀವಂದ್ರೆ ನಾವು ಉಳಿತಾಯ ಮಾಡಿರುವಂತ ಹಣಕ್ಕೆ ಬ್ಯಾಂಕ್ ನೀಡುವ ಬಡ್ಡಿ ದರ ಕಡಿಮೆ ಇರುತ್ತೆ. ಬ್ಯಾಂಕು ನಮಗೆ ಹಣವನ್ನ ಸಾಲವಾಗಿ ಕೊಡುತ್ತೆ, ಅಂದ್ರೆ ನನಗೆ ಹಣದ ಅವಶ್ಯಕತೆ ಇದೆ, ನಾನು ಬ್ಯಾಂಕಿನಲ್ಲಿ ಹೋಗ್ಬಿಟ್ಟು ಹಣವನ್ನ ಸಾಲವಾಗಿ ಪಡ್ಕೊಳ್ತೀನಿ ಅಂದ್ರೆ ಆ ಸಾಲದ ಹಣಕ್ಕೆ ಬ್ಯಾಂಕ್ ನೀಡುವ ಬಡ್ಡಿ ದರ ಜಾಸ್ತಿ ಇರುತ್ತೆ ಅಲ್ವಾ. ಈ ರೀತಿ ಬ್ಯಾಂಕಿನಲ್ಲಿನ ಸೇವೆಗಳನ್ನ ಉಪಯೋಗಿಸಿಕೊಳ್ಳುವ ವ್ಯವಹಾರಗಳನ್ನೇ ನಾವೇನಂತ ಕರಿತೀವಿ, ಬ್ಯಾಂಕಿಂಗ್ ಎಂದು ಕರೆಯುತ್ತೇವೆ. ಬ್ಯಾಂಕಿಂಗ್ ಎಂದರೇನು ಅಂತ ಹೇಳಿದ್ರೆ, ಬ್ಯಾಂಕಿನ ವ್ಯವಹಾರಗಳ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವುದು ಇದಕ್ಕೆ ಅಥವಾ ಈ ಬ್ಯಾಂಕಿನ ಈ ಸೇವೆಗಳಿಗೆ ಬ್ಯಾಂಕಿಂಗ್ ಎನ್ನುವರು. ಇದು ಕೂಡ ಒಂದು ವಾಕ್ಯದಲ್ಲಿ ಬರೆಯಲಿಕ್ಕೆ ಬರುತ್ತೆ. ಆಯ್ತಾ? ಬ್ಯಾಂಕಿಂಗ್ ಎನ್ನುವರು ನೆನಪಿಟ್ಕೊಳ್ಬೇಕು. ಬ್ಯಾಂಕ್ ಎಂದರೇನು, ಬ್ಯಾಂಕಿಂಗ್ ಎಂದರೇನು, ಬ್ಯಾಂಕ್ ಸಾಲ ಎಂದರೇನು ಅಂತ ಹೇಳ್ಬಿಟ್ಟು ನೋಡಿ. ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಈಗ ನಾನು ಹೇಳಿದ್ನಲ್ವಾ, ಬ್ಯಾಂಕ್ ಯಾರು ಹಣವನ್ನ ಉಳಿತಾಯ ಮಾಡಲು ಬಯಸುತ್ತಾರೋ ಅವರಿಂದ ಹಣವನ್ನ ಸ್ವೀಕರಿಸುತ್ತದೆ. ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲವಾಗಿ ಕೊಡುತ್ತೆ. ಈ ರೀತಿ ಸಾಲವನ್ನ ಕೊಡೋದು, ಉಳಿತಾಯ ಮಾಡೋದ್ರ ಹಣವನ್ನ ಸ್ವೀಕರಿಸೋದು, ಈ ರೀತಿ ಹಣದ ವ್ಯವಹಾರವನ್ನ ನಡೆಸುತ್ತದೆ. ಯಾವುದು? ಬ್ಯಾಂಕು. ಅದನ್ನೇ ನಾವು ಬ್ಯಾಂಕಿನ ವ್ಯವಹಾರಗಳು ಅಂತ ಕರೀತಾ ಇದ್ದೀವಿ ಅಲ್ವಾ. ಯಾರು ಹಣವನ್ನು ಉಳಿತಾಯ ಮಾಡ್ತಾರೋ ಅವ್ರ ಹತ್ರ ಹಣವನ್ನು ಸ್ವೀಕರಿಸುತ್ತೆ, ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲವಾಗಿ ಕೊಡುತ್ತೆ. ಹಿಂಗೆ ಬ್ಯಾಂಕ್ ಏನ್ ಮಾಡುತ್ತೆ, ಹಣದ ವ್ಯವಹಾರಗಳನ್ನ ಮಾಡೋದ್ರ ಮುಖಾಂತರ ಜನರಿಗೆ, ಸಾರ್ವಜನಿಕರಿಗೆ ಸೇವೆಗಳನ್ನ ಒದಗಿಸುತ್ತದೆ. ಸೇವೆ ಒದಗಿಸುತ್ತಿಲ್ಲ ನೋಡಿ. ನಾನು ಉಳಿತಾಯ ಮಾಡ್ತೀನಿ, ಹಣವನ್ನು ಬಯಸ್ತಾ ಇದ್ದೀನಿ ಅಂದ್ರೆ ತಗೊಂಡ ಬ್ಯಾಂಕ್ ಅಲ್ಲಿ ಇರ್ತೀನಿ ಅಲ್ವಾ. ನೆಕ್ಸ್ಟ್ ನೀವು ನಿಮ್ಮಂತರ ಯಾರಾದ್ರೂ ಒಬ್ರು ಹೋಗ್ತಾರೆ ಏನೋ ಬಿಸ್ನೆಸ್ ಮಾಡ್ಲಿಕ್ಕೋ, ಕೃಷಿಗೋ, ಕೈಗಾರಿಕೆಗಳಿಗೋ ಅಲ್ವಾ, ಈ ತರದ ಉದ್ದೇಶಗಳಿಗಾಗಿ ಏನ್ ಮಾಡ್ತಾರೆ, ಬ್ಯಾಂಕಿಗೆ ಹೋಗ್ಬಿಟ್ಟು ಹಣವನ್ನ ಸಾಲವಾಗಿ ಪಡ್ಕೊಳ್ತಾರೆ. ಸೊ ಹಿಂಗೆ ಬ್ಯಾಂಕ್ ಏನ್ ಮಾಡುತ್ತೆ, ಜನರಿಗೆ ಸಾಲ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಹಣವನ್ನು ಉಳಿತಾಯ ಮಾಡೋರ ಹತ್ರ ಹಣವನ್ನು ಸ್ವೀಕಾರವನ್ನ ಮಾಡುತ್ತೆ. ಇದು ಒಂದು ರೀತಿ ಜನರಿಗೆ ಅದು ಸೇವೆಯನ್ನ ಸಲ್ಲಿಸಿದಾಗ ಮಾಡಿದಾಗ ಅಲ್ವಾ, ಅದನ್ನೇ ನಾವು ವ್ಯವಹಾರಗಳ ಸೇವೆ ಅಂತ ಕರಿತೀವಿ. ಈ ಸೇವೆಗಳನ್ನ ಉಪಯೋಗಿಸಿಕೊಳ್ಳುವುದು ಯಾರು? ಗ್ರಾಹಕರು, ಜನರು ಉಪಯೋಗಿಸ್ಕೊಳ್ತೀವಲ್ಲ ಬ್ಯಾಂಕಿನ ಈ ಸೇವೆಗಳನ್ನ. ನಾವು ಹಣ ಸುರಕ್ಷತೆ ಮತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂತ ಬ್ಯಾಂಕ್ ಇರ್ತೀವಿ. ಸೊ ಅದು ಇರಿಸ್ಕೊಳ್ಳುತ್ತೆ, ನಮ್ಮ ಹಣಕ್ಕೆ ಸುರಕ್ಷತೆ ಕೊಡುತ್ತೆ, ನಮ್ಮ ಹಣಕ್ಕೆ ಇಂಟ್ರೆಸ್ಟ್ ಅನ್ನು ಕೂಡ ಕೊಡುತ್ತೆ. ನಾವು ಇಟ್ಟಂತ ಅವಧಿ ಮುಗಿದ ನಾವು ಹಣವನ್ನು ಏನ್ ಮಾಡುತ್ತೆ, ಇಂಟ್ರೆಸ್ಟ್ ಸಮೇತವಾಗಿ ಹಣವನ್ನು ವಾಪಸ್ಸು ತೆಕ್ಕೊಳ್ಬಹುದು, ಕೊಡುತ್ತೆ ಅಲ್ವಾ. ಇದು ಕೂಡ ಬ್ಯಾಂಕ್ ನಮಗೆ ಸಲ್ಲಿಸುವಂತ ಸೇವೆ. ನನಗೆ ಹಣದ ಅವಶ್ಯಕತೆ ಇದೆ, ಅದಕ್ಕೆ ನಾನು ಬ್ಯಾಂಕ್ ನಲ್ಲಿ ಹೋಗ್ತೀನಿ, ಹಣವನ್ನ ಸಾಲವಾಗಿ ತಗೊಳ್ತೀನಿ ಅಲ್ವಾ. ಸೊ ನಾನಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಆ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡ್ತಿದ್ದೀನಿ, ಅದಕ್ಕೆ ಬ್ಯಾಂಕಿಗೆ ನಾನು ಪರಿಚಿತ, ನನ್ನ ಮೇಲೆ ನಂಬಿಕೆ ಇದೆ, ಅದಕ್ಕೆ ಆ ಬ್ಯಾಂಕ್ ಏನ್ ಮಾಡುತ್ತೆ, ನನಗೆ ಸಾಲವನ್ನ ಕೊಡುತ್ತೆ. ಇದು ಕೂಡ ಬ್ಯಾಂಕ್ ನನಗೆ ಸಲ್ಲಿಸಿದಂತ ಸೇವೆ ಅಲ್ವಾ. ಇದನ್ನೇ ನಾವೇನಂತ
ಕರಿತೀವಿ. ಈ ಸೇವೆಗಳನ್ನ ಉಪಯೋಗಿಸಿಕೊಳ್ಳುವುದು. ಆ ಸೇವೆಗಳನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಏನಂತ ಕರೀತಾರೆ? ಬ್ಯಾಂಕಿಂಗ್ ಎಂದು ಕರೆಯುತ್ತಾರೆ. ಹೌದಲ್ಲ? ಸೊ ಬ್ಯಾಂಕ್ ಈ ರೀತಿಯಾಗಿ ಯಾರು ಹಣವನ್ನು ಉಳಿತಾಯ ಮಾಡ್ಲಿಕ್ಕೆ ಬಯಸ್ತಾರೋ ಅವರಿಂದ ಹಣವನ್ನ ಸ್ವೀಕರಿಸುತ್ತೆ. ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲ ರೂಪದಲ್ಲಿ ಬಡ್ಡಿಯನ್ನು ವಿಧಿಸಿ ನೀಡುತ್ತದೆ. ಹಾಗಾದ್ರೆ ನಾವು ಬ್ಯಾಂಕ್ ಹಣ ಅಂತ ಯಾವ್ದನ್ನು ಕರಿತೀವಿ? ಗೊತ್ತಿದೆ ನಿಮಗೆ ಬ್ಯಾಂಕ್ ಹಣ ಅಂತ ಯಾವುದು? ಚೆಕ್ಕುಗಳು ಅಲ್ವಾ? ಚೆಕ್ಕುಗಳು ಮತ್ತು ಡ್ರಾಫ್ಟ್ಗಳು. ಚೆಕ್ಕುಗಳು, ಡ್ರಾಫ್ಟ್ಗಳು, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು. ಮೊದಲಾದವು. ಪ್ಲಾಸ್ಟಿಕ್ ಹಣಕ್ಕೆ ಉದಾಹರಣೆ ಕೊಡಿ ಅಂದ್ರೆ ಈಗ ಬರ್ತದೆ. ಪ್ಲಾಸ್ಟಿಕ್ ಹಣ ನೆನ್ಪಿಟ್ಕೊಳ್ಳಿ. 9ನೇ ಕ್ಲಾಸ್ ಅಲ್ಲಿ ಓದ್ ಬಂದಿದ್ದೀವಿ ನೀವು ರಿಸರ್ವ್ ಬ್ಯಾಂಕ್ ಅಲ್ಲಿ ಅಲ್ವಾ? ಹಣದ ವಿಕಾಸದ ಹಂತಗಳು, ಹಣ ಅಂದ್ರೆ ಏನು, ಹಣದ ವಿಕಾಸದ ಹಂತಗಳು, ಆಮೇಲೆ RBI ಕಾರ್ಯಗಳು, RBI ಯಾವಾಗ ಸ್ಥಾಪನೆ ಆಯ್ತು 9ನೇ ಕ್ಲಾಸ್ ಅಲ್ಲಿ ಇದೆ, ಓದ್ ಬಂದಿದ್ದೀರಿ ಆಯ್ತಾ? ಸೊ ಅಲ್ಲಿ ನಾವು ಲಾಸ್ಟ್ ಹಣದ ವಿಕಾಸದ ಹಂತಗಳಲ್ಲಿ ಪ್ಲಾಸ್ಟಿಕ್ ಹಣ ನೋಡ್ತೀವಿ. ಅದರಲ್ಲಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ಇವು ಪ್ಲಾಸ್ಟಿಕ್ ಹಣಕ್ಕೆ ಉದಾಹರಣೆ. ಇಲ್ಲಿ ನಮ್ಗೆ ಬ್ಯಾಂಕ್ ಹಣ ಅಂತ ಹೇಳಿದ್ರೆ ಚೆಕ್ಗಳು ಬರ್ತವೆ, ಡ್ರಾಫ್ಟ್ಗಳು ಬರ್ತವೆ, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ಇನ್ನು ಮೊದಲಾದವು. ಇವುಗಳನ್ನು ನಾವು ಬ್ಯಾಂಕ್ ಹಣ ಅಂತಲೇ ಕರಿತೀವಿ ಅನ್ನೋದು ಆಯ್ತಾ? ನೆಕ್ಸ್ಟ್ ನಾವು ಹೋಗೋಣ ಬ್ಯಾಂಕುಗಳ ಗುಣಲಕ್ಷಣಗಳು. ಬ್ಯಾಂಕಿನ ಗುಣಲಕ್ಷಣಗಳು. ಬ್ಯಾಂಕಿನ ಗುಣಲಕ್ಷಣಗಳು. ಆಯ್ತಾ? ಸೊ ಬ್ಯಾಂಕಿನ ಗುಣಲಕ್ಷಣಗಳು ನೋಡಿದ್ರೆ ಬ್ಯಾಂಕು ಹಣದ ವಹಿವಾಟನ್ನು ನಡೆಸುತ್ತದೆ. ನಡೆಸುತ್ತೆ ಇಲ್ಲ? ಈಗಾಗಲೇ ನೋಡಿದಿವಲ್ಲ ನಾವು, ಯಾರು ಹಣವನ್ನು ಉಳಿತಾಯ ಮಾಡ್ಲಿಕ್ಕೆ ಬಯಸ್ತಾರೋ ಅವರಿಂದ ಹಣವನ್ನು ಸ್ವೀಕರಿಸುತ್ತೆ. ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲವಾಗಿ ಕೊಡುತ್ತೆ. ಸೊ ಹೀಗೆ ಏನ್ ಮಾಡುತ್ತೆ ಬ್ಯಾಂಕು ಹಣಕಾಸಿನ ಸಂಸ್ಥೆಯಾಗಿ ಹಣದ ವಹಿವಾಟನ್ನ ನಡೆಸುತ್ತೆ. ಇದು ಬ್ಯಾಂಕಿನ ಗುಣಲಕ್ಷಣಗಳಲ್ಲಿ ಒಂದು. ನೆಕ್ಸ್ಟ್ ಎರಡನೇದು ಯಾವುದು? ಅಥವಾ ಸಂಸ್ಥೆ ಅಥವಾ ಕಂಪನಿ. ನೋಡಿ, ಈ ಹಣದ ವ್ಯವಹಾರವನ್ನ ಒಬ್ಬ ವ್ಯಕ್ತಿಯು ಮಾಡಬಹುದು. ಮಾಡ್ತಾರೆ ಎಲ್ಲ ದುಡ್ಡಿರೋರು ಅಲ್ಲ, ದುಡ್ಡು ಜಾಸ್ತಿ ಸಾಹುಕಾರರು ವ್ಯಕ್ತಿಗಳು ಶ್ರೀಮಂತರು ಅಂತ ಅವರು ಕೂಡ ಈ ಹಣದ ವ್ಯವಹಾರ ಮಾಡ್ತಾರೆ. ಅಂದ್ರೆ ಹಣವನ್ನ ಬಡ್ಡಿಗೆ ಸಾಲವಾಗಿ ಕೊಡ್ತಾರೆ ಮತ್ತು ಅವರಿಂದ ಅಸಲು ಬಡ್ಡಿಯನ್ನು ವಸೂಲನ್ನು ಕೂಡ ಮಾಡ್ತಾರೆ. ಮತ್ತು ಯಾರು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಬಯಸ್ತಾರೋ ಅವರಿಂದ ಹಣ ಇಸ್ಕೊಂಡು ನಮ್ಮಲ್ಲಿ ಕೊಡ್ತಾರೆ ಇಷ್ಟ ಅವಧಿಗೆ ಅಂತ ಅಲ್ವಾ? ಇದನ್ನು ಕೂಡ ಮಾಡ್ತಾರೆ. ಹಿಂಗೆ ಒಬ್ಬ ವ್ಯಕ್ತಿಯು ಮಾಡ್ಬೋದು, ಅಥವಾ ಒಂದು ಕಂಪನಿ ಅಲ್ವಾ, ಕಂಪನಿ ಕೂಡ ಮಾಡ್ಬೋದು, ಒಂದು ಸಂಸ್ಥೆಯು ಕೂಡ ಮಾಡ್ಬೋದು. ಸೊ ಅದಕ್ಕೂ ಕೂಡ ನಾವು ಏನ್ ಮಾಡ್ಬೋದು? ಬ್ಯಾಂಕ್ ಅಂತೇಳಿ ಕರಿಬಹುದು. ಅದನ್ನ ಒಬ್ಬ ವ್ಯಕ್ತಿ ಕೂಡ ಈ ರೀತಿ ವ್ಯವಹಾರ ಮಾಡಿದ್ರೆ ಅದನ್ನು ಕೂಡ ನಾವು ಬ್ಯಾಂಕ್ ಅಂತ ಕರಿಬಹುದು. ಒಂದು ಸಂಸ್ಥೆ ಮಾಡಿದ್ರೆ ಕೂಡ ಅದನ್ನ ಹಣಕಾಸಿನ ಸಂಸ್ಥೆ ಬ್ಯಾಂಕ್ ಅಂತ ಕರಿಬಹುದು. ಒಂದು ಕಂಪನಿ ಮಾಡಿದ್ರು ಕೂಡ ಅದನ್ನ ಹಣಕಾಸಿನ ಸಂಸ್ಥೆ ಅಥವಾ ಬ್ಯಾಂಕ್ ಅಂತೇಳಿ ಕರಿತೀವಿ ಅನ್ನೋದು. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಠೇವಣಿಗಳನ್ನು ಅಂಗೀಕರಿಸುವುದು. ಠೇವಣಿಗಳನ್ನು ಅಂಗೀಕರಿಸುವುದು ಮೂರನೇ ಗುಣಲಕ್ಷಣ ಬ್ಯಾಂಕ್. ಸೊ ಠೇವಣಿ ಅಂತ ಹೇಳಿದ್ರೆ ಹಣ ಯಾರು ದೊಡ್ಡ ಶ್ರೀಮಂತ ಇರ್ತಾರೋ, ಜಾಸ್ತಿ ಮೊತ್ತದ ಹಣವನ್ನ ಉಳಿತಾಯ ಮಾಡಿ ಬಯಸ್ತಾರೋ ಅಂತವ್ರ ಹತ್ರ ಬ್ಯಾಂಕ್ ಏನ್ ಮಾಡುತ್ತೆ? ಠೇವಣಿ ರೂಪದಲ್ಲಿ ಹಣವನ್ನ ಅಂಗೀಕರಿಸೋದು ಅಂದ್ರೆ ಸ್ವೀಕರಿಸೋದು ಅಂತ, ಅಥವಾ ತನ್ನನ್ನೇ ಇಟ್ಕೊಳ್ಳೋದು ಅಲ್ವಾ? ಸೊ ಅದನ್ನ ನಾವು ಅಂಗೀಕರಿಸೋದು ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಸಾಲಗಳನ್ನ ಕೊಡುವುದು. ಕೊಡುತ್ತೆ ಇಲ್ಲ ಬ್ಯಾಂಕ್ ಸಾಲವನ್ನ? ಸೊ ಫಸ್ಟ್
ನಾವು ಆ ಬ್ಯಾಂಕ್ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ಬೇಕು, ಖಾತೆಯನ್ನು ಅಲ್ವಾ. ಖಾತೆಯನ್ನು ಓಪನ್ ಮಾಡಿಬಿಟ್ಟು ನಾವು ಹಣವನ್ನು ಉಳಿತಾಯ ಮಾಡುವಂಥದ್ದು, ಹಣವನ್ನು ಡ್ರಾ ಮಾಡ್ಕೊಳ್ತಕ್ಕಂಥದ್ದು, ತೆಗೆಯುವಂಥದ್ದು, ಈ ರೀತಿ ನಾವು ಅಲ್ಲಿ ಬ್ಯಾಂಕ್ನಲ್ಲಿ ವ್ಯವಹಾರಗಳನ್ನ ನಡೆಸಿದ್ರೆ, ಆ ಬ್ಯಾಂಕಿಗೆ ನಾವು ಪರಿಚಿತರಾಗಿದ್ರೆ ಅಲ್ವಾ, ಸೊ ಆವಾಗ ಆ ಬ್ಯಾಂಕ್ ಏನ್ ಮಾಡುತ್ತೆ, ನಮಗೆ ಸಾಲಗಳನ್ನ ಕೊಡುತ್ತೆ. ಸೊ ಹಾಗಾಗಿ ಸಾಲವನ್ನ ಕೊಡುವಂತ ಕೆಲಸವನ್ನು ಕೂಡ ಬ್ಯಾಂಕ್ ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಮತ್ತೊಂದು ಲಕ್ಷಣ, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಪಾವತಿ, ಹಣವನ್ನು ಪಾವತಿ ಮಾಡೋದು ಅಲ್ವಾ. ನಾವು ಬ್ಯಾಂಕಿಗೆ ಕಟ್ಟೋದಾಗಿರ್ಬೋದು, ಅಥವಾ ನಮ್ಮ ಖಾತೆಯ ಮೂಲಕ ನಾವು ಹಣವನ್ನ ಬೇರೆಯವರ ಖಾತೆಗೂ ವರ್ಗಾವಣೆ ಮಾಡಬಹುದು. ಅಂದ್ರೆ ಯಾರಿಗಾದ್ರೂ ನಾವು ಸಾಲ ಕೊಡೋದಿರುತ್ತೆ, ಹೌದಲ್ಲ. ಸೊ ಅವರು ಬೇರೆ ಬ್ಯಾಂಕಿನಲ್ಲಿ ಅಥವಾ ಅದೇ ಹೆಸರಿನ ಇನ್ನೊಂದು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಿರ್ತಾರೆ. ಆವಾಗ ನಾವು ಬೇರೆಯವ್ರಿಗೆ ಏನ್ ಮಾಡ್ಬೋದು, ಹಣವನ್ನ ಪಾವತಿಯನ್ನ ಮಾಡಬಹುದು. ಅಥವಾ ಅದು ನಮ್ಮ ಖಾತೆಯಲ್ಲಿ ಇರುವಂತ ಹಣವನ್ನ ನಾವೇನ್ ಮಾಡ್ಬೋದು, ಹಿಂದಕ್ಕೆ ಪಡೆಯಬಹುದು, ತೆಕ್ಕೊಳ್ಬಹುದು ಅಂತ, ಮಾಡ್ಕೊಳ್ಬಹುದು ಅಂತೀವಲ್ಲ ಅಲ್ವಾ. ಇದು ಕೂಡ ಮಾಡಬಹುದು ಬ್ಯಾಂಕಿನಲ್ಲಿ. ಇದು ಕೂಡ ಅದರ ಒಂದು ಗುಣಲಕ್ಷಣ ಅನ್ನೋದು. ನೆಕ್ಸ್ಟ್ ಇನ್ನೊಂದು ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು. ನೋಡಿ, ಗ್ರಾಹಕ ಮತ್ತು ಬ್ಯಾಂಕ್ ಗ್ರಾಹಕರಿಗೆ ಒಬ್ಬ ಏಜೆಂಟ್ ನಂತೆ ಕೆಲಸವನ್ನ ಮಾಡುತ್ತೆ. ನೋಡಿ, ಬ್ಯಾಂಕ್ಗಳ ಮುಂದ್ಗಡೆ ಬ್ಯಾನರ್ಗಳನ್ನ ಹಾಕಿರ್ತಾರೆ ನೋಡಿರ. ಯಾವ ಬ್ಯಾನರು, ಎಷ್ಟೆಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಸಾಲವನ್ನ ಕೊಡ್ತಾ ಇದ್ವಿ, ಯಾವ್ಯಾವ ವಸ್ತುಗಳಿಗೆ ಸಾಲ ಕೊಡ್ತೀವಿ ನೋಡಿ, ಈ ತರ ಬ್ಯಾಂಕ್ಗಳ ಮುಂದೆ ಹಾಕಿರ್ತಾರಲ್ಲ ಅಲ್ವಾ. ಆಮೇಲೆ ಆನ್ಲೈನ್ ಅಲ್ಲೂ ಕೂಡ ಏನ್ ಮಾಡ್ತಾರ, ಆ ಬ್ಯಾಂಕಿನ ಬಗ್ಗೆ ಮಾಹಿತಿಯನ್ನ ಬಿಡ್ತಾರೆ. ಸೊ ಯಾವ ಎಷ್ಟು ಪರ್ಸೆಂಟೇಜ್ಗೆ ಬಡ್ಡಿಯನ್ನು ವಿಧಿಸಿ ಸಾಲ ಕೊಡ್ತಾ ಇದ್ವಿ, ಯಾವ್ಯಾವ ಉದ್ದೇಶಗಳಿಗಾಗಿ ಸಾಲ ಕೊಡ್ತಾ ಇದ್ವಿ ಅಲ್ವಾ, ಯಾವ್ಯಾವ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಸಾಲ ಕೊಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಆ ಬ್ಯಾಂಕ್ ಏನ್ ಮಾಡುತ್ತೆ, ತನ್ನ ಗ್ರಾಹಕರಿಗೆ ಒದಗಿಸುವಂತ ಸೇವೆಗಳ ಕುರಿತಾದ ಮಾಹಿತಿಯನ್ನ ಒದಗಿಸುತ್ತದೆ. ಹಾಗಾಗಿ ಒಬ್ಬ ಏಜೆಂಟ್ ನಂತೆ ಬ್ಯಾಂಕ್ ಏನ್ ಮಾಡುತ್ತೆ, ಗ್ರಾಹಕರಿಗೆ ಸೇವೆಯನ್ನ ಸಲ್ಲಿಸುತ್ತದೆ. ನೋಡಿದ್ರೆ ಈ ತರ ಬ್ಯಾನರ್ಗಳನ್ನ ಹಾಕಿರೋದು ಬ್ಯಾಂಕ್ಗಳ ಮುಂದೆ. ಸಣ್ಣ ಪುಟ್ಟ ದೊಡ್ಡ ಈ ಕಡೆ ನಿಮ್ಮ ಹಳ್ಳಿಗಳು ಇರೋದಿಲ್ಲ, ತರೀಕೆರೆ ಆ ತರ ದೊಡ್ಡ ನಗರಗಳಿಗೆ ಹೋದ್ರೆ ಅಥವಾ ಪಟ್ಟಣಗಳಿಗೆ ಹೋದ್ರೆ ಅದು ಸಿಗುತ್ತೀವಿ. ಬ್ಯಾಂಕ್ಗಳ ಮುಂದೆ ಆ ತರ ಬ್ಯಾನರ್ಗಳನ್ನು ಹಾಕಿರ್ತಾರೆ. ಇಲ್ಲೂ ನಿಮ್ಮೂರಲ್ಲಿ ಕೆನರಾ ಬ್ಯಾಂಕ್ ಯಾವ್ದಿದೆಯಾ, ಯೂನಿಯನ್ ಬ್ಯಾಂಕ್. ಆ ಬ್ಯಾಂಕಿನ ಮುಂದೆ ಕೆಲವು ಹಾಕಿರ್ತಾರೆ, ಬ್ಯಾನರ್ಗಳನ್ನ ಹಾಕಿರ್ತಾರೆ, ಪೋಸ್ಟ್ಗಳನ್ನು ಕೂಡ ಹಾಕಿರ್ತಾರೆ. ನೀವು ಅಬ್ಸರ್ವ್ ಮಾಡಿಲ್ಲ, ಹೋದ್ರೆ ಬ್ಯಾಂಕ್ ಕಡೆ ಹೋದ್ರೆ ನೋಡ್ಬೇಕಲ್ಲ ಏನೇನು ಹಾಕಿದ್ರೆ, ಏನೇನು ಮಾಹಿತಿ ಇದೆ ಇಲ್ಲಿ ಅಂತೇಳಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೂ ಕೂಡ ಅಲ್ವಾ. ನೆಕ್ಸ್ಟ್ ಲಾಭ ಮತ್ತು ಸೇವಾ ಮನೋಭಾವನೆ. ನೋಡಿ, ಲಾಭ, ನಾವು ಹಣವನ್ನ ಖಾತೆಯಲ್ಲಿ ಇಟ್ಟಿರ್ತೀವಿ ನಮ್ಮ ಅಕೌಂಟ್ ಅಲ್ಲಿ. ಸೊ ಅದಕ್ಕೆ ನಮ್ಗೆ ಏನ್ ಮಾಡುತ್ತೆ, ಬ್ಯಾಂಕು ಬಡ್ಡಿಯನ್ನ ಸೇರಿಸಿ ಹಣವನ್ನು ಕೊಡುತ್ತೆ ಅಲ್ವಾ. ಇದು ಒಂದು. ಆಮೇಲೆ ಸೇವಾ ಮನೋಭಾವನೆ, ನಮಗೆ ಅವಶ್ಯಕತೆ ಇದ್ದಾಗ ಏನ್ ಮಾಡ್ಬೋದು, ಹಣವನ್ನು ವಾಪಸ್ ತಗೊಂಡು ನಾವು ಬಳಕೆ ಮಾಡ್ಬೋದು, ಸಾಲವನ್ನು ಕೂಡ ಪಡಿಬಹುದು ಅನ್ನೋದು. ಮತ್ತೆ ಈ ರೀತಿ ಠೇವಣಿದಾರರು ಏನು ಬ್ಯಾಂಕಿನಲ್ಲಿ ಹೋಗ್ಬಿಟ್ಟು ತಮ್ಮ ಹಣವನ್ನ ಇಡುಗಂಟಾಗಲ್ಲಿ ಇಟ್ಟಿರ್ತಾರಲ್ಲ, ಆ ಹಣವನ್ನ ಬ್ಯಾಂಕ್ ಏನ್ ಮಾಡುತ್ತೆ, ಸ್ಥಳೀಯವಾಗಿಯೂ ಕೂಡ ಜನರಿಗೆ ಸಾಲಗಳನ್ನು ಕೊಡುತ್ತೆ. ಮತ್ತು ಅದೇ ಹಣವನ್ನ ವಿದೇಶಗಳಲ್ಲೂ ಕೂಡ ಏನ್ ಮಾಡುತ್ತೆ, ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಡೆಸ್ತಕ್ಕಂಥವ್ರಿಗೂ ಕೂಡ ಸಾಲವಾಗಿ ಕೊಡುತ್ತೆ. ಸೊ ಈ ರೀತಿ ಏನ್ ಮಾಡುತ್ತದೋ, ಈ ಕಡೆ ಗ್ರಾಹಕರಿಗೂ ಸೇವೆ ಸಲ್ಲಿಸುತ್ತೆ, ತಾನು ಕೂಡ ಏನ್ ಮಾಡುತ್ತೆ, ಬೆಳೆಯುತ್ತಾ ಹೋಗುತ್ತೆ. ಈಗ ಹೇಳಿದಲ್ಲ, ಯಾರು ಉಳಿತಾಯ ಮಾಡ್ತಾರೋ ಅವರಿಗೆ ಕಡಿಮೆ ಬಡ್ಡಿಯನ್ನ ಕೊಡುತ್ತೆ, ಯಾರು ಸಾಲ ಪಡಿತಾರೋ ಅವರಿಗೆ ಅಧಿಕ ಬಡ್ಡಿಯನ್ನ ವಿಧಿಸುತ್ತೆ. ಇದು ಬ್ಯಾಂಕಿನ ಉದ್ದೇಶ. ಯಾಕಂದ್ರೆ ಅದು ಕೂಡ ಬೆಳಿಬೇಕು, ಗ್ರಾಹಕರಿಗೂ ಕೂಡ ಸೇವೆಯನ್ನ ಸಲ್ಲಿಸಬೇಕು. ಸೊ ಈ ತರ ಏನ್ ಮಾಡುತ್ತೆ, ನಿರಂತರವಾಗಿ ಅದು ಸೇವೆಗಳನ್ನು ಸಲ್ಲಿಸೋದ್ರ ಜೊತೆಗೆ ತನ್ನ ಶಾಖೆಗಳನ್ನು ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಾರಂಭಿಸೋದ್ರ ಜೊತೆಗೆ ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುತ್ತಾ, ಬೆಳವಣಿಗೆಯನ್ನು ಹೊಂದುತ್ತಾ ಹೋಗುತ್ತೆ. ಈ ತರ ಲಾಭ ಮತ್ತು ಸೇವಾ ಮನೋಭಾವನೆಯನ್ನು ಕೂಡ ಬ್ಯಾಂಕು ಹೊಂದಿರುತ್ತೆ ಅನ್ನೋದು. ನೆಕ್ಸ್ಟ್ ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು. ಈಗ ಹೇಳಿದ್ದಲ್ಲ, ತನ್ನ ಶಾಖೆಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ವಿಸ್ತರಿಸುತ್ತೆ. ನೋಡಿ, ಒಂದೇ ಹೆಸರಿನ ಬ್ಯಾಂಕುಗಳನ್ನು ನಾವು ಹಲವು ಪ್ರದೇಶಗಳನ್ನು ನೋಡ್ತೀವಿ ಇಲ್ಲ, ಸ್ಥಾಪನೆ ಆಗಿತ್ತು ಅಲ್ವಾ. ನೋಡಿ, ಕೆನರಾ ಬ್ಯಾಂಕ್ ಅನ್ನೋದು ಒಂದೇ ಸ್ಥಳದಲ್ಲಿ ಐತಾ, ಬೇರೆ ಬೇರೆ ಸ್ಥಳಗಳಿಗೆ ಪ್ರದೇಶಗಳಿಗೆ ಹೋದ್ರೆ ಅಲ್ಲೂ ಕೂಡ ಕೆನರಾ ಬ್ಯಾಂಕ್ ಅನ್ನ ನೋಡ್ತೀವಿ. ಸ್ಟೇಟ್ ಬ್ಯಾಂಕ್ ಇದೆ ಅಲ್ವಾ. ಈ ತರ ಬ್ಯಾಂಕ್ಗಳು ತನ್ನ ಹೆಸರಿನಲ್ಲಿ ಏನ್ ಮಾಡ್ತವೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಶಾಖೆಗಳನ್ನ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾವೆ, ಪ್ರಾರಂಭಿಸ್ತಾವಲ್ವಾ. ಸೊ ಈ ರೀತಿ ಅವು ಗ್ರಾಹಕರಿಗೆ ಹೆಚ್ಚು ಹೆಚ್ಚು ಸೇವೆಯನ್ನ ಸಲ್ಲಿಸಿ ಗ್ರಾಹಕರಿಂದ ಹಣವನ್ನ ಠೇವಣಿಯಾಗಿ ತನ್ನ ಇರಿಸಿಕೊಳ್ಳೋದ್ರ ಮುಖಾಂತರವಾಗಿ ಏನ್ ಮಾಡ್ತವೆ, ತಾನು ಅಭಿವೃದ್ಧಿ ಹೊಂದೋದ್ರ ಜೊತೆಗೆ ಗ್ರಾಹಕರಿಗೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಹೋಗೋದ್ರಿಂದ ಅದರ ಕಾರ್ಯಗಳು ಏನಾಗ್ತವೆ, ನಿರಂತರವಾಗಿ ವಿಸ್ತರಣೆ ಆಗ್ತಾ ಹೋಗ್ತವೆ ಅನ್ನೋದು. ನೆಕ್ಸ್ಟ್ ಸಂಬಂಧ ಕಲ್ಪಿಸುವ ಕೊಂಡಿ. ಯಾರಿಗೆ ಸಂಬಂಧ ಕಲ್ಪಿಸುತ್ತೆ,
ಗ್ರಾಹಕರಿಗೂ ಮತ್ತು ಬ್ಯಾಂಕಿಗೂ. ಹೌದಲ್ಲ? ಗ್ರಾಹಕನಿಗೂ ಮತ್ತು ಬ್ಯಾಂಕಿಗೂ ಸಂಬಂಧವನ್ನ ಕಲ್ಪಿಸುವ ಕೊಂಡಿಯಾಗಿ ಬ್ಯಾಂಕ್ ಕಾರ್ಯವನ್ನ ನಿರ್ವಹಿಸುತ್ತದೆ. ಈಗ ನೋಡಿ, ನಾನು ಬ್ಯಾಂಕ್ ಹೋದೆ ಅಲ್ವಾ, ಹಣವನ್ನು ಉಳಿತಾಯ ಮಾಡಿ ಕಳಿಸ್ತೀನಿ. ನೀವು ಕೇಳ್ತೀರಿ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಿ, ಏನೋ ಲೋನ್ ಕೊಡ್ತೀರಾ ಅಂತೇಳಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅಕೌಂಟ್ ಓಪನ್ ಮಾಡಿದ್ರೆ ಫಸ್ಟ್ ವ್ಯವಹಾರ ಮಾಡಿ ನೀವು, ಆಮೇಲೆ ನೋಡೋದು ಮುಂದಕ್ಕೆ ಅಂತಾರೆ. ಹೌದಾನೆ? ಸೊ ಈ ರೀತಿ ಆದಾಗ ನಾನೇನ್ ಮಾಡ್ತೀನಿ, ಆ ಬ್ಯಾಂಕಿನ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಳ್ತೀನಿ, ಅಲ್ಲಿ ಖಾತೆ ಓಪನ್ ಮಾಡ್ತೀನಿ, ವ್ಯವಹಾರವನ್ನು ನಿರ್ವಹಿಸ್ತೀನಿ ಅಥವಾ ಮಾಡ್ತಾ ಹೋಗ್ತೀನಿ ಅಲ್ವಾ. ಆಗ ಬ್ಯಾಂಕ್ ನನಗೆ ಏನ್ ಮಾಡುತ್ತೆ, ಚಿರಪರಿಚಿತನಾಗಿರೋದ್ರಿಂದ ನನಗೆ ಸಾಲಗಳನ್ನ ಕೊಡುತ್ತೆ. ಹಿಂಗೆ ಆ ಬ್ಯಾಂಕ್ ಏನ್ ಮಾಡುತ್ತೆ, ಗ್ರಾಹಕನಿಗೆ ಮತ್ತು ಬ್ಯಾಂಕಿಗೂ ಸಂಬಂಧವನ್ನ ಕಲ್ಪಿಸುವಂತ ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ನಾನು ಬ್ಯಾಂಕಿನ ಸೇವೆಯನ್ನು ಪಡ್ಕೊಳ್ತೀನಿ, ಹಾಗೆ ನನ್ನ ಅಕ್ಕಪಕ್ಕದವರಿಗೂ ಕೂಡ ನಾನು ಏನ್ ಮಾಡ್ತೀನಿ, ಮಾಹಿತಿಯನ್ನ ತಿಳಿಸ್ತೀನಿ. ನೋಡಿ, ಇಂಥ ಬ್ಯಾಂಕ್ ಅಲ್ಲಿ ನಮಗೆ ಇಷ್ಟು ಇಂಟ್ರೆಸ್ಟ್ ಅಲ್ಲಿ ಕೊಡುತ್ತೆ ಅಥವಾ ಈ ರೀತಿ ಸಾಲ ಕೊಡುತ್ತೆ, ಅಲ್ಲಿ ಖಾತೆಯನ್ನು ಓಪನ್ ಮಾಡಿ ನಾವು ವ್ಯವಹಾರಗಳನ್ನ ನಿರ್ವಹಿಸೋದ್ರಿಂದ ನನಗೆ ತುಂಬಾ ಸುಲಭ ಆಯ್ತು ಜೀವನ ನಿರ್ವಹಣೆ ಮಾಡೋದು ಅಥವಾ ಇಂಥ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ. ಯಾಕಂದ್ರೆ ಬ್ಯಾಂಕ್ ಸಾಲ ತಗೊಳ್ಳೋದು ಹಲವಾರು ಉದ್ದೇಶಗಳಿಗೆ ತಗೊಳ್ತೀವಿ. ಒಂದೇ ಉದ್ದೇಶ ತಗೊಳ್ತೀವಿ, ಶಿಕ್ಷಣಕ್ಕಾಗಿ ತಗೊಳ್ತೀವಿ, ವಾಹನಗಳನ್ನು ಖರೀದಿ ಮಾಡಿ ತಗೊಳ್ತೀವಿ, ಮನೆ ಕಟ್ಟಲಿಕ್ಕೆ ತಗೊಳ್ತೀವಿ ಅಲ್ವಾ. ಈ ರೀತಿ ಅನೇಕ ಉದ್ದೇಶಗಳಿಗಾಗಿ ನಾವು ಏನ್ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸಾಲಗಳನ್ನ ಪಡ್ಕೊಳ್ತೀವಿ ಅಲ್ವಾ. ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆದು ವ್ಯವಹಾರಗಳನ್ನು ನಿರ್ವಹಿಸ್ತಾ ಹೋಗೋದ್ರ ಜೊತೆಗೆ ಹಲವಾರು ವ್ಯಕ್ತಿಗಳು ಕೂಡ ಏನ್ ಮಾಡ್ತಾರೆ, ಮಾಹಿತಿಯನ್ನು ತಿಳ್ಕೊಂಡು ಆ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆಯೋದ್ರ ಮುಖಾಂತರ ವ್ಯವಹಾರ ವಹಿವಾಟುಗಳನ್ನು ನಡೆಸಲಿಕ್ಕೆ ಮುಂದಾಗ್ತದೆ. ಸೊ ಈ ಬ್ಯಾಂಕು ಗ್ರಾಹಕ ಮತ್ತು ಬ್ಯಾಂಕಿನ ನಡುವೆ ಒಂದು ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಹೋಗುತ್ತೆ ಅನ್ನೋದು. ನೆಕ್ಸ್ಟ್ ಬ್ಯಾಂಕಿಂಗ್ ವ್ಯವಹಾರ. ಇಲ್ಲಿ ನೋಡಿದ್ವಲ್ಲ, ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಯಾರು ಉಳಿತಾಯ ಮಾಡ್ಲಿಕ್ಕೆ ಬಯಸ್ತಾರೋ ಅವರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೆ, ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ ಅವರಿಗೆ ಹಣವನ್ನ ಸಾಲವಾಗಿ ಕೊಡುತ್ತೆ. ಈ ರೀತಿ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕೂಡ ಬ್ಯಾಂಕು ನಿರ್ವಹಿಸುತ್ತಾ ಹೋಗುತ್ತೆ. ಸೊ ಇವೆಲ್ಲವೂ ಏನು, ಬ್ಯಾಂಕಿನ ಗುಣಲಕ್ಷಣಗಳು. ನೋಡಿ, ಈಗ 10 ಪಾಯಿಂಟ್ಸ್ ಇದಾವೆ, 4 ಅಂಕಕ್ಕೆ ಇರುತ್ತೆ ಈ ಕ್ವಶನ್. ಎಷ್ಟು ಈಸಿ ಇದೆ, ಒಂದ್ಸರಿ ಓದ್ಕೊಂಡು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬರೀಬಹುದು ಅಲ್ವಾ. ಹಣದ ವಹಿವಾಟು, ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪನಿ ಠೇವಣಿಗಳನ್ನು ಅಂಗೀಕರಿಸುವುದು, ಸಾಲಗಳನ್ನು ಕೊಡುವುದು, ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು, ಏಜೆಂಟ್ ಅಥವಾ ಏಜೆಂಟ್ ನಿಯೋಜನೆ ಮತ್ತು ಉಪಯುಕ್ತ ಸೇವೆಗಳು, ಲಾಭ ಮತ್ತು ಸೇವಾ ಭಾವನೆ, ನಿರಂತರ ವಿಸ್ತರಿಸುವ ಹೋಗುವ ಕಾರ್ಯಗಳು, ಸಂಬಂಧ ಕಲ್ಪಿಸುವ ಕೊಂಡಿ, ಬ್ಯಾಂಕಿಂಗ್ ವ್ಯವಹಾರ. ಇವೆಲ್ಲವೂ ಕೂಡ ಬ್ಯಾಂಕುಗಳ ಗುಣಲಕ್ಷಣಗಳು ಅಲ್ವಾ. ಸೊ ನೀಟಾಗಿ ಒಂದ್ಸರಿ ನೋಡ್ಕೊಂಡು ಕ್ಲೀನ್ ಆಗಿ ಕರ್ಕೊಂಡಿರಿ, ಯಾಕಂದ್ರೆ ಕ್ವಶನ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, ಸುಮಾರು ಸರಿ ಬಂದಿದೆ ಅಲ್ವಾ. ಹಾಗಾಗಿ ನಾವು ಕಲ್ತಿದ್ರೆ ಈಸಿಯಾಗಿ ಅಂಕಗಳನ್ನ ಮಾಡ್ಕೊಳ್ಬಹುದು. ಸೊ ನಾವು ಬ್ಯಾಂಕಿನ ಗುಣಲಕ್ಷಣಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ನಾವು ಹೋಗೋಣ, ಹಾಗಾದ್ರೆ ಬ್ಯಾಂಕು ಏನೇನು ಕಾರ್ಯಗಳನ್ನ ಮಾಡುತ್ತೆ ಅಲ್ವಾ. ಬ್ಯಾಂಕಿನ ಕಾರ್ಯಗಳು ಇದು ಕೂಡ 3 ಅಥವಾ 4 ಮಾರ್ಕ್ಸ್ ಇರುತ್ತೆ. ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ನೋಡಿ. ಒಂದೇದು ಈಗಾಗಲೇ ನಮ್ಗೆ ಗೊತ್ತಿದೆ, ಸಾರ್ವಜನಿಕರಿಂದ ಠೇವಣಿಗಳನ್ನ ಪಡೆಯುತ್ತದೆ ಅಥವಾ ಸ್ವೀಕರಿಸುತ್ತದೆ. ಇದು ಒಂದು ಕಾರ್ಯ ಬ್ಯಾಂಕಿನ ಕಾರ್ಯಗಳಲ್ಲಿ. ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತದೆ. ಅಂದ್ರೆ ಯಾರು ಹಣವನ್ನ ಉಳಿತಾಯ ಮಾಡ್ಲಿಕ್ಕೆ ಬ್ಯಾಂಕ್ ಅಲ್ಲಿ ಬಯಸ್ತಾರೋ ಅವ್ರಿಗೆ ಏನ್ ಮಾಡುತ್ತೆ, ಅವರಿಂದ ಹಣವನ್ನ ಠೇವಣಿಯಾಗಿ ಸ್ವೀಕಾರವನ್ನು ಮಾಡುತ್ತೆ ಅಂತ. ನೆಕ್ಸ್ಟ್ ಎರಡನೇದು, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನು ನೀಡುತ್ತದೆ, ಕೊಡುತ್ತದೆ. ಕೊಡ್ತಾ ಇಲ್ಲ? ಸಾರ್ವಜನಿಕರಿಗೆ ಹಣವನ್ನು ಸಾಲವಾಗಿ ಕೊಡುತ್ತೆ. ಬರೀ ಸಾರ್ವಜನಿಕರಿಗೆ ಅಷ್ಟೇ ಕೊಡುತ್ತಾ ಇಲ್ಲ, ಸಂಸ್ಥೆಗಳು ಇರ್ತಾವ. ನಿಮ್ಗೆ ಗೊತ್ತಿದೆಯಲ್ಲ ಸಂಘ ಸಂಸ್ಥೆಗಳು. ನಿಮ್ಮ ಮನೆಯಲ್ಲಿ ತಾಯಿ ತಂದೆ ಕಟ್ಟಿ
ಇರುವಂತಹ ಸಹಕಾರಿ ಯಾವುದು ಮಹಿಳಾ ಸಂಘಗಳು, ಸ್ತ್ರೀಶಕ್ತಿ ಸಂಘ, ಧರ್ಮಸ್ಥಳ ಸಂಘ, ಹೀಗೆ ಬೇರೆ ಬೇರೆ ಸಂಘಗಳು ಇದಾವೆ. ಆಮೇಲೆ ಕೆಲವು ಜನರಿಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂಘ ಸಂಸ್ಥೆಗಳು ಇದಾವೆ, ಹಣಕಾಸಿನ ನೆರವನ್ನು ನೀಡತಕ್ಕಂಥ ಸಣ್ಣ ಪುಟ್ಟ ಸಂಸ್ಥೆಗಳು ಅಲ್ವಾ. ಸೊ ಅವು ಕೂಡ ಏನ್ ಮಾಡ್ತವೆ, ಬ್ಯಾಂಕುಗಳಲ್ಲಿ ಸಾಲವನ್ನ ಪಡ್ಕೊಳ್ತವೆ. ಹಾಗಾಗಿ ಬ್ಯಾಂಕು ಸಾರ್ವಜನಿಕರಿಗೂ ಸಾಲವನ್ನು ಕೊಡುತ್ತೆ, ಸಂಘ ಸಂಸ್ಥೆಗಳಿಗೂ ಸಾಲವನ್ನು ಕೊಡುತ್ತೆ ಅನ್ನೋದು. ನೆಕ್ಸ್ಟ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣವನ್ನ ವರ್ಗಾಯಿಸುತ್ತದೆ. ಮಾಡ್ತಾ ಇಲ್ಲ? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣವನ್ನು ವರ್ಗಾಯಿಸುತ್ತದೆ. ನೋಡಿ, ನಾವು ಮೊದಲೆಲ್ಲ ಏನ್ ಮಾಡೋದು, ಬ್ಯಾಂಕಿಗೆ ಹೋಗ್ಬೇಕಿತ್ತು. ಬ್ಯಾಂಕಿಗೆ ಹೋಗ್ಬಿಟ್ಟು ಏನ್ ಮಾಡೋದು, ನಮ್ಮ ಖಾತೆಯಲ್ಲಿರುವಂತ ಹಣವನ್ನ ಬೇರೆಯವರ ಖಾತೆಗೆ ಏನ್ ಮಾಡ್ಬೋದಿತ್ತು, ವರ್ಗಾವಣೆಯನ್ನ ಮಾಡಬಹುದು. ಆದ್ರೆ ಈಗ ಬ್ಯಾಂಕಿಗೆ ಹೋಗದೇನೆ ಮಾಡ್ಬೋದು. ಫೋನ್ ಪೇ, ಎಲ್ಲ ಇದಾವೆ. ಕೂತ ಸ್ಥಳದಲ್ಲೇ ಮೊಬೈಲ್ ಕೈ ಇಟ್ಕೊಂಡು ಆರಾಮಾಗಿ ಏನ್ ಮಾಡ್ಬೋದು, ದುಡ್ಡನ್ನ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ವರ್ಗಾವಣೆ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಹಂಗೆ ಬ್ಯಾಂಕ್ ಕೂಡ ಮಾಡುತ್ತೆ, ಹೌದಲ್ಲ. ನೆಕ್ಸ್ಟ್, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲು ಮಾಡುತ್ತದೆ. ಚೆಕ್ ನೋಡಿದಿನ, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲು ಮಾಡುತ್ತದೆ. ಅಂದ್ರೆ ಯಾರು ಬ್ಯಾಂಕಿಗೆ ಸಾಲವನ್ನ ಕೊಡ್ಬೇಕಾಗಿರುತ್ತೋ ಅಲ್ವಾ, ಅವ್ರ ಹತ್ರ ಕೂಡ ಏನ್ ಮಾಡುತ್ತೆ, ಚೆಕ್ಗಳ ಮುಖಾಂತರ ಹಣವನ್ನ ಸ್ವೀಕಾರವನ್ನ ಮಾಡುತ್ತೆ, ಹುಂಡಿಗಳ ಮುಖಾಂತರ ಕೂಡ ಹಣವನ್ನ ಸ್ವೀಕಾರವನ್ನು ಮಾಡುತ್ತೆ ಅನ್ನೋದು. ನೆಕ್ಸ್ಟ್, ಹುಂಡಿಗಳನ್ನ ಸೋಡಿ ಮಾಡುವುದು. ಹೇಳ್ತೀನಿ, ಹುಂಡಿಗಳ ಸೋಡಿ ಮಾಡುವುದು. ಈ ಹಣವನ್ನ ಠೇವಣಿಯಾಗಿ ಇಟ್ಟಿರ್ತಾರಲ್ವಾ, ಆ ಹಣವನ್ನ ಹಂಗೆ ಇಟ್ಕೊಳ್ತಾ ಬ್ಯಾಂಕ್ ಅವ್ರು ಯಾವಾಗ ಬಂದು ಕೇಳ್ತಾರ ಅವ್ ಕೊಡೋಣ ಅಂತ ಇಲ್ಲ ಅಲ್ವಾ. ಅದೇ ಹಣವನ್ನ ಏನ್ ಮಾಡುತ್ತೆ, ಯಾರ್ಯಾರಿಗೆ ಸಾಲದ ಅವಶ್ಯಕತೆ ಇರುತ್ತೆ ಏನ್ ಮಾಡುತ್ತೆ, ವಿತರಣೆ ಮಾಡ್ತಾ ಹೋಗುದು. ಸೊ ಅವರಿಗೆ ಸಾಲ ಕೊಟ್ಟಿರೋರಿಗೆ ಅಧಿಕ ಬಡ್ಡಿಯನ್ನು ವಿಧಿಸುತ್ತೆ ಅಂತ ಹೇಳಿದ್ರಲ್ವಾ, ವಿಧಿಸುತ್ತೆ ಇಲ್ಲ. ನೋಡಿ, ಯಾವಾಗ ಈಗ ಯಾರು ಉಳಿತಾಯ ಮಾಡಿರ್ತಾರ ಅವ್ರ ನಿರ್ದಿಷ್ಟ ಅವಧಿ ಮುಗಿದ್ಮೇಲೆ ಅಥವಾ ಅವ್ರಿಗೆ ಬೇಕಾದ ಹಣವನ್ನು ವಾಪಸ್ ತಗೊಳ್ತಾರಲ್ಲ, ತಗೊಳ್ತಾರಿಲ್ಲ, ತಗೊಳ್ತಾರೆ. ಸೊ ಅವಾಗ ಅದೇನ್ ಮಾಡುತ್ತೆ, ಬ್ಯಾಂಕು ಹಿಂಗೆ ಯಾರ್ಯಾರು ಉಳಿತಾಯ ಮಾಡಿರ್ತಾರೋ ಅವ್ರ ಹಣವನ್ನ ಮತ್ತೆ ಅವ್ರಿಗೆ ವಾಪಸ್ ತಗೊಳುತ್ತೆ, ಕೊಡುತ್ತೆ ಅಲ್ವಾ. ಸೊ ಈಗೂ ಕೂಡ ಏನ್ ಮಾಡುತ್ತೆ, ತನ್ನಲ್ಲಿರುವಂತಹ ಹಣವನ್ನ ತನ್ನಲ್ಲೇ ಇಟ್ಕೊಳ್ದೆ ಏನ್ ಮಾಡುತ್ತೆ, ಗ್ರಾಹಕರಿಗೆ, ಸಂಘ ಸಂಸ್ಥೆಗಳಿಗೆ ಸಾಲವಾಗಿ ಕೊಡುತ್ತೆ, ಹೆಚ್ಚು ಬಡ್ಡಿಯನ್ನು ಇರ್ತದೆ. ಮತ್ತೆ ಉಳಿತಾಯ ಮಾಡಿದವ್ರಿಗೆ ಯಾರ ಹಣವನ್ನ ಬಯಸ್ತಾರೋ ವಾಪಸ್ ತಗೊಳ್ಳಿಕ್ಕೆ, ಅವರಿಗೆ ಮತ್ತೆ ಯಾರಿಂದ ಉಳಿತಾಯದ ಹಣ ಸ್ವೀಕಾರ ಮಾಡಿರುತ್ತೋ ಆ ಹಣವನ್ನ ಮತ್ತೆ ಏನ್ ಮಾಡುತ್ತೆ, ಅವರಿಗೆ ಕೊಡ್ತಾ ಹೋಗುತ್ತೆ. ಸೊ ಹಿಂಗೆ ಏನ್ ಮಾಡುತ್ತೆ, ಈ ಕಡೆ ತಕೊಂಡ್ರೆ ಮತ್ತೆ ಈ ಕಡೆ ಅದೇ ಹಣವನ್ನ ಕೊಡುತ್ತೆ, ಮತ್ತೆ ಅವ್ರಿಗೆ ವಸೂಲು ಮಾಡ್ಕೊಳಕ್ಕೆ ಮತ್ತೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾ ಹೋಗುತ್ತೆ. ಅದಕ್ಕಾದ್ರೆ ಲಾಭ ಏನಾಗುತ್ತೆ ಹಿಂಗ್ ಮಾಡ್ತಾ ಹೋದ್ರೆ, ಅದಕ್ಕೆ ಲಾಭ. ನೋಡಿ, ಈ ಕಡೆ ಯಾರು ಅಂತ ಉಳಿಸ್ಕೊಳ್ತು, ಯಾರು ಬೇಕು ಅವ್ರಿಗೆ ಹಿಂಗ್ ಕೊಡುತ್ತೆ, ಸಾಲವಾಗಿ ಕೊಡುತ್ತೆ. ಮತ್ತೆ ಬ್ಯಾಂಕಿಗೆ ಲಾಭ ಬಂತು, ಮ್ಯಾಮ್ ಅವರು ಬಡ್ಡಿ ಕೊಡ್ತಾರಲ್ಲ, ಸಾಲವಾಗಿ ಕೊಡುವ ಹಣಕ್ಕೆ ಏನ್ ಮಾಡುತ್ತೆ, ಬಡ್ಡಿಯನ್ನ ವಿಧಿಸುತ್ತೆ. ಅದೇ ಅದ್ರ ಲಾಭ, ಬ್ಯಾಂಕಿನ ಲಾಭ. ಈಗ ಉದಾಹರಣೆಗೆ ನೋಡಿ, ಯಾರು ಉಳಿತಾಯ ಮಾಡ್ತಾರೋ ಸುಮ್ಮನೆ ಎಕ್ಸಾಂಪಲ್ ನಾವು ಬರೀತಿರೋದು, ಎಷ್ಟು ಪರ್ಸೆಂಟ್ ಇವಾಗ ಕೊಡ್ಬೋದು, ಒಂದ್ 2% ಅಂತ ಇಟ್ಕೊಳ್ಳೋಣ. ಯಾರು ಉಳಿತಾಯ ಮಾಡ್ತಾರೋ ಅವರಿಗೆ ಅಲ್ವಾ, ಎಕ್ಸಾಂಪಲ್ ನಾವು 2% ಇಂಟ್ರೆಸ್ಟ್ ಅನ್ನ ಉಳಿತಾಯ ಮಾಡೋದಕ್ಕೆ ಹಣ ಕೊಟ್ಟಿದ್ರೆ, ಈಗ ಯಾರು ಸಾಲ ತಗೊಳ್ತಾರಲ್ಲ ಅವರಿಗೆ 8% ಅಷ್ಟು ಬಡ್ಡಿಯನ್ನು ವಿಧಿಸೋದು, ಸಾಲ ಕೊಟ್ಟವರಿಗೆ ಅಲ್ವಾ. ಆವಾಗ ಇಲ್ಲಿ ಬ್ಯಾಂಕಿಗೆ ಇವ್ರಿಗೆ ಕೊಟ್ಟಿರೋದು 2%, ಇವ್ರಿಗೆ ವಿಧಿಸಿದ 8%, ಬ್ಯಾಂಕಿಗೆ ಎಷ್ಟು ಉಳಿತು, 8 ಇಷ್ಟ ಬ್ಯಾಂಕ್. ಮತ್ತೆ ಬ್ಯಾಂಕ್ ಅಭಿವೃದ್ಧಿ ಆಗ್ತಿಲ್ಲ, ಬೇರೆ ಬೇರೆ ಸ್ಥಳಗಳು ಶಾಖೆಗಳನ್ನು ಓಪನ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಈ ರೀತಿಯಾಗಿ ಬ್ಯಾಂಕ್ ಏನ್ ಮಾಡುತ್ತೆ, ಗ್ರಾಹಕರಿಗೂ ಸೇವೆಯನ್ನು ಸಲ್ಲಿಸುತ್ತೆ ಅಲ್ವಾ, ತಾನು ಕೂಡ ಅಭಿವೃದ್ಧಿ ಹೋಗುತ್ತೆ. ಹೊಂದುತ್ತಾ ತನ್ನ ಶಾಖೆಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ತೆರೆಯೋದ್ರ ಮುಖಾಂತರ ಆ ಪ್ರದೇಶಗಳಲ್ಲಿರುವಂತ ಜನರಿಗೂ ಕೂಡ ಏನ್ ಮಾಡುತ್ತೆ, ತನ್ನ ಸೇವೆಯನ್ನ ಸಲ್ಲಿಸುತ್ತಾ ಹೋಗುತ್ತೆ. ಸೊ ಈ ರೀತಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, 6ನೇದು ಭದ್ರತಾ
ಕಪಾಟುಗಳನ್ನು ಬಾಡಿಗೆಗೆ ನೀಡುತ್ತದೆ. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ನೀಡುತ್ತದೆ. ಭದ್ರತಾ ಕಪಾಟುಗಳಿಗೆ ಏನಂತೀವಿ? ಏನ್ ಕರಿತೀವಿ ಭದ್ರತಾ ಕಪಾಟುಗಳಿಗೆ? ಲಾಕರ್ಗಳು. ಲಾಕರ್. ಬ್ಯಾಂಕ್ ನಲ್ಲಿ ಇದಾವಲ್ಲ. ಖಜಾನೆ. ಖಜಾನೆ. ಇವನ್ನ ಏನ್ ಉಪಯೋಗಿಸ್ತೀವಿ ನಾವು? ಆಮೇಲೆ ಇಂಪಾರ್ಟೆಂಟ್ ಯಾವ್ದಾದ್ರು ದಾಖಲೆಗಳಿದ್ರೆ ಅಂತ ದಾಖಲೆಗಳನ್ನ ಇಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಬ್ಯಾಂಕಿನಲ್ಲಿ ಈ ಭದ್ರತಾ ಕಪಾಟುಗಳನ್ನ ತಗೊಳ್ತೀವಿ ಅಲ್ವಾ? ಭದ್ರತಾ ಕಪಾಟುಗಳನ್ನ ಕೊಡ್ಕೊಳ್ತೀವಿ. ಸೊ ಈ ಬ್ಯಾಂಕ್ ನಮಗೆ ಭದ್ರತಾ ಕಪಾಟುಗಳನ್ನ ಕೊಡೋದ್ರ ಮುಖಾಂತರವಾಗಿ ಏನ್ ಮಾಡುತ್ತೆ, ನಮ್ಮ ಆಭರಣಗಳಿಗೆ, ಬೆಲೆ ಬಾಳತಕ್ಕಂಥವ್ರಿಗೆ, ಮತ್ತೆ ರೆಕಾರ್ಡ್ಗಳಿಗೆ ಅಂದ್ರೆ ದಾಖಲೆಗಳು ಸ್ವಲ್ಪ ಹೆಚ್ಚು ಬೆಲೆ ಬಾಳತಕ್ಕಂಥ ರೆಕಾರ್ಡ್ಗಳಿದ್ರೆ, ದಾಖಲೆಗಳಿದ್ರೆ ಅಂತವಕ್ಕೆ ರಕ್ಷಣೆಯನ್ನ ಕೊಡುತ್ತೆ. ಈಗ ಭದ್ರತಾ ಕಪಾಟುಗಳ ಬ್ಯಾಂಕ್ ನಮ್ಗೆ ಕೊಡುತ್ತಲ್ವಾ, ಆ ಭದ್ರತಾ ಕಪಾಟನ್ನ ಕೊಡ್ಕೊಂಡಿದ್ಕೆ ನಾವು ಬ್ಯಾಂಕಿಗೆ ಸೇವಾ ಶುಲ್ಕವನ್ನು ಕಟ್ಟಬೇಕು ಅಥವಾ ಬ್ಯಾಂಕ್ ನಮಗೆ ಹಣವನ್ನು ಕೊಡುತ್ತೋ? ಈಗ ಭದ್ರತಾ ಕಪಾಟ ಲಾಕರ್ ಅಂತ ನಾವು ಹೇಳಿದ್ವಲ್ಲ, ಈ ಲಾಕರ್ ಅಲ್ಲಿ ಏನ್ ಇರ್ತೀವಿ ಅಂತ ನಿಮ್ಗೆ ಗೊತ್ತಿದೆ. ಆಭರಣಗಳನ್ನ ಇರ್ತೀವಿ, ಯಾವ ಜಾಸ್ತಿ ವ್ಯಾಲ್ಯೂ ಇರ್ತಕ್ಕಂಥ ರೆಕಾರ್ಡ್ಗಳನ್ನ ಇರ್ತೀವಿ, ದಾಖಲೆಗಳನ್ನ ಇರ್ತೀವಲ್ವಾ. ಆ ಭದ್ರತಾ ಕಪಾಟನ್ನ ಬ್ಯಾಂಕ್ ನಮಗೆ ಕೊಟ್ಟಿರೋದಕ್ಕೆ ನಾವೇ ಅದನ್ನ ಬಾಡಿಗೆ ಕಟ್ಟಬೇಕು. ಬಾಡಿಗೆ ಮನೆಗೆ ಹೆಂಗ್ ಹೋದ ಬಾಡಿಗೆ ಕಟ್ತೀವಲ್ಲ ಮನೆಗೆ, ಹಂಗೆ ಈ ಭದ್ರತಾ ಕಪಾಟಿಗೆ ಬ್ಯಾಂಕ್ ನಾವೇ ಹಣ ಕಟ್ಬೇಕು ಅಥವಾ ಬ್ಯಾಂಕ್ ನಮ್ಗೆ ಏನಾದ್ರು ಕೂಡ ಆ ಕಪಾಟ್ ಕೊಟ್ಟಿರೋದಕ್ಕೆ ಇಂಟ್ರೆಸ್ಟ್ ಕೊಡುತ್ತೋ? ನಾವೇ ಕಟ್ಟಬೇಕು. ಯಾಕೆ? ಕಪಾಟ್ ಕೊಟ್ಟಿರ್ತಂತ ಕಪಾಟ ಅಲ್ವಾ, ಅದಕ್ಕೆ ತಿಂಗಳಿಗೆ ಇಷ್ಟು ಅಂತ ಏನ್ ಮಾಡುತ್ತೆ ಬ್ಯಾಂಕ್ ನಮ್ಮಿಂದಲೇ ಕಟ್ಟಿಸ್ಕೊಡುತ್ತೆ. ಅದಕ್ಕೆ ನಾವು ಸೇವಾ ಶುಲ್ಕ ಅಂತ ಕರೀತೀವಿ. ಸೇವಾ ಶುಲ್ಕ ನೆನ್ಪಿಟ್ಕೊಂಡಿ ಆಯ್ತಾ? ಭದ್ರತಾ ಕಪಾಟ ಲಾಕರ್ಗಳು ಅಂತ ಕರೀತಾರಲ್ವಾ, ಸೇವಾ ಶುಲ್ಕ ಅಂತೇಳಿ ಕರೀತಾರೆ ಇದಕ್ಕೆ. ಇದನ್ನ ಬ್ಯಾಂಕ್ ಏನ್ ಮಾಡುತ್ತೆ, ಯಾವ ವ್ಯಕ್ತಿ ಭದ್ರತಾ ಕಪಾಟವನ್ನು ತಗೊಂಡಿರ್ತಾನೋ ಆತನಿಂದ ಈ ಸೇವಾ ಶುಲ್ಕವನ್ನ ಬರೆಸ್ಕೊಳ್ಳುತ್ತೆ ಅಂದ್ರೆ ಕಟ್ಟಿಸ್ಕೊಳ್ಳುತ್ತೆ ಅನ್ನೋದು. ನೆಕ್ಸ್ಟ್ ಮತ್ತೊಂದು ಯಾವ್ದಪ್ಪ ಅಂತ ಹೇಳಿದ್ರೆ, ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ವಿದೇಶಿ ವಿನಿಮಯ ಬೇರೆ ದೇಶಗಳಿಗೆ ನಾವು ಸರಕುಗಳನ್ನ ರಫ್ತು ಆಮದು ಮಾಡಿ ಆದಾಯ ಗಳಿಸ್ಕೊಳ್ತೀವಲ್ಲ, ವಿನಿಮಯ ಅಂತ ಕರೀತೀವಲ್ವಾ. ಹಿಂಗೆ ದೇಶದ ಪರವಾಗಿ, ರಾಜ್ಯದ ಪರವಾಗಿ ಏನ್ ಮಾಡುತ್ತೆ, ಹಣವನ್ನ ಕೊಡುತ್ತೆ. ಅಂದ್ರೆ ಬೇರೆ ರಾಜ್ಯಗಳಿಗೆ ಸರಕುಗಳನ್ನು ಕೊಳ್ಳುವಾಗ ಸಹಾಯ ಮಾಡುತ್ತೆ, ಹಣದ ಸಹಾಯವನ್ನ. ಅಥವಾ ಬೇರೆ ರಾಜ್ಯಗಳಿಂದ ದೇಶದಿಂದ ನಾವು ಸರಕುಗಳನ್ನು ತರಿಸ್ಕೊಳ್ತೀವಲ್ಲ, ಆವಾಗ್ಲೂ ಕೂಡ ಏನ್ ಮಾಡುತ್ತೆ, ಸರ್ಕಾರಕ್ಕೆ ಹಣದ ಸಹಾಯವನ್ನ ಮಾಡುತ್ತೆ. ನಾವು ಇದಕ್ಕೆ ವಿದೇಶಿ ವಿನಿಮಯ ಅಂತ ಕರಿತೀವಿ. ಈ ತರದ ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ಕುರಿತು ನಿರ್ವಹಿಸುತ್ತೆ ಅನ್ನೋದು. ನೆಕ್ಸ್ಟ್ ಮತ್ತೊಂದು, ಬೆಲೆ ಬಾಳುವ ವಸ್ತುಗಳನ್ನ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಳ್ಳುತ್ತೆ. ಹೌದು, 8, 10 ಮೇಲೆ ಇದಾವೆ. 4 ಇದ್ರೆ ನಿಮ್ಗೆ ಇನ್ನ ಈಸಿ ಬರೀಲಿಕ್ಕೆ, ಆರಾಮ ಅಂಕಗಳನ್ನು ಪಡಿಬಹುದು ಅಲ್ವಾ, ಕಷ್ಟ ಏನೂ ಇಲ್ಲ. ಬೆಲೆ ಬಾಳುವ ವಸ್ತುಗಳನ್ನು ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಳ್ಳುತ್ತದೆ. ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಳ್ಳುವುದು. ಸುಪರ್ದಿ ಅಂದ್ರೆ ತನ್ನಲ್ಲಿ ಇಟ್ಕೊಳ್ಳುತ್ತೆ ಅಂತ, ತನ್ನ ರಕ್ಷಣೆಯಲ್ಲಿ ಅಲ್ವಾ. ನಿಮ್ಮ ವಸ್ತುಗಳಿಗೆ, ಬೆಲೆ ಬಾಳುವಂತ ವಸ್ತುಗಳಿಗೆ ನಾನು ರಕ್ಷಣೆಯನ್ನ ಒದಗಿಸ್ತೀನಿ ಅನ್ನುವಂತ ಲೆಕ್ಕದಲ್ಲಿ ಅದೇನ್ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಇಟ್ಕೊಂಡು ರಕ್ಷಣೆಯನ್ನ ಒದಗಿಸುತ್ತೆ, ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿಗಳಿಗೆ ಸಹಿ ಹಾಕುತ್ತದೆ. ಸಾಲ ಪತ್ರಗಳು ಮತ್ತು ಜವಾಬ್ದಾರಿಗಳಿಗೆ ಸಹಿ ಹಾಕುತ್ತದೆ. ಈಗ ನಾವು ಬ್ಯಾಂಕಿನಲ್ಲಿ ಸಾಲ ತಗೊಂಡಿವಿ, ಮತ್ತೆ ಅದಕ್ಕೆ ಏನ್ ಮಾಡುತ್ತೆ, ಸೈನ್ ಹಾಕೋದು. ಯಾವ್ದು ಬ್ಯಾಂಕ್? ಹೌದಾ? ನಾವು
ಮಾಡಿದ್ರೆ ನಮಗೆ ಇವ್ರು ನಮ್ಮ ಪರಿಚಯಸ್ಥರು ಜಾಮೀನ್ದಾರ್. ಅಲ್ವಾ, ಜಾಮೀನ್ದಾರ ಅಂತ ಕರಿತೀವಲ್ಲ. ಸೊ ಆ ತರ ಬ್ಯಾಂಕ್ ನಾವೀಗ ಯಾವ ಬೇರೆ ವ್ಯಕ್ತಿಗೆ ಸಾಲ ಕೊಡ್ಬೇಕಾಗಿರುತ್ತೆ, ಈ ಬ್ಯಾಂಕ್ ನಲ್ಲಿ ನಾನು ವ್ಯವಹಾರ ಮಾಡ್ತಾ ಇರ್ತೀನಿ. ಸೊ ನನ್ನ ಪರವಾಗಿ ಜಾಮೀನ್ದಾರನಾಗಿ ಏನ್ ಮಾಡುತ್ತೆ, ಆ ವ್ಯಕ್ತಿಗೆ ಸಹಿಯನ್ನ ಕೊಡುತ್ತೆ. ನಾನ್ ಜವಾಬ್ದಾರಿ, ಇವ್ನು ಕೊಡದೇ ಇದ್ರೆ ನಾನ್ ಕೊಡ್ತೀನಿ ಅಂತ. ಸೊ ಹಂಗಾದ್ರೆ ಈ ವ್ಯಕ್ತಿ ಹತ್ರ ಏನು ದುಡ್ಡು ಇಲ್ದಿರೋ ಜವಾಬ್ದಾರಿ ಜಾಮೀನ್ದಾರಕ್ಕೆ ಸಹಿ ಹಾಕುತ್ತಾ? ಆ ಸಾಲ ಮಾಡಿರ್ತಾನಲ್ಲ ವ್ಯಕ್ತಿ, ಅವನವ ಸರಿಯಾದ ರೆಕಾರ್ಡ್ಗಳನ್ನು ಇಟ್ಕೊಂಡಿರ್ತಾನೆ, ತನ್ನಲ್ಲಿ ಇಟ್ಕೊಂಡಿರುತ್ತೆ. ಯಾವಾಗ ಇವ್ರಿಗೆ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲೋ ಆ ರೆಕಾರ್ಡ್ಗಳನ್ನ ಅದ್ರಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳನ್ನ ಬ್ಯಾಂಕ್ ಮುಟ್ಕೊಳಕಾಡುತ್ತೆ. ಅದಕ್ಕೆ ಅದೇನ್ ಮಾಡುತ್ತೆ, ತಾನು ಜವಾಬ್ದಾರಿ. ಈಗ ಮೂರನೇ ವ್ಯಕ್ತಿ ನೀವು ಕೊಡಬೇಕು ಸಾಲವನ್ನ ಇನ್ನೊಬ್ಬಕ್ಕೆ, ಅವ ಬ್ಯಾಂಕ್ ಏನ್ ಮಾಡುತ್ತೆ, ಯಾರು ಸಾಲ ಕೊಡಬೇಕಾಗಿರ್ತದೋ ಆ ವ್ಯಕ್ತಿಯ ಪರವಾಗಿ ಜಾಮೀನ್ದಾರನಿಗೆ ಸಹಿ ಹಾಕೋದು. ಅದೇ ನಾವಿಲ್ಲಿ ಸಾಲ ಪತ್ರವನ್ನು ಮತ್ತು ಜವಾಬ್ದಾರಿಗಳಿಗೆ ಸಹಿ ಹಾಕುವುದು ಅಂತೇಳಿ ಕರಿತೀವಿ ಅನ್ನೋದು. ನೆಕ್ಸ್ಟ್, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹಣಕಾಸು ವ್ಯವಹಾರಗಳನ್ನು ನಿರ್ವಹಿಸುತ್ತದೆ ಅಥವಾ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ನೋಡಿ, ಸರ್ಕಾರ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ರಾಜ್ಯ ಮತ್ತು ಕೇಂದ್ರ ಅಂತ ಅಲ್ವಾ. ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಹಣವನ್ನ ಸಾಲವಾಗಿ ಕೊಡುತ್ತವೆ ಬ್ಯಾಂಕುಗಳು. ರಾಜ್ಯ ಸರ್ಕಾರಕ್ಕೂ ಹಣವನ್ನ ಸಾಲವಾಗಿ ಕೊಡ್ತವೆ, ಕೇಂದ್ರ ಸರ್ಕಾರಕ್ಕೂ ಹಣವನ್ನ ಸಾಲವಾಗಿ ಕೊಡುತ್ತವೆ, ನೀಡುತ್ತವೆ. ಆಯ್ತಾ? ಈ ರೀತಿ ಬ್ಯಾಂಕು ಸಾಕಷ್ಟು ಕೆಲಸಗಳನ್ನ ಅಥವಾ ಕಾರ್ಯಗಳನ್ನ ನಿರ್ವಹಿಸುತ್ತಾ ಹೋಗುತ್ತದೆ. ಓಕೆನಾ? ಸೊ ಒಂದೇದು ಸಾರ್ವಜನಿಕರಿಂದ ಠೇವಣಿಯನ್ನು ಸ್ವೀಕರಿಸುತ್ತದೆ. ಸಾರ್ವಜನಿಕರಿಗೆ ಸದಸ್ಯರಿಗೆ ಸಾಲವನ್ನು ನೀಡುತ್ತದೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣವನ್ನು ವರ್ಗಾಯಿಸುತ್ತದೆ. ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣವನ್ನು ವಸೂಲು ಮಾಡುತ್ತದೆ. ಹುಂಡಿಗಳ ಸೋಡಿ ಮಾಡುವುದು. ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ನೀಡುತ್ತದೆ. ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಬೆಲೆ ಬಾಳುವ ವಸ್ತುಗಳನ್ನು ತನ್ನ ಸಂಪತ್ತಿನಲ್ಲಿ ಇಟ್ಟುಕೊಳ್ಳುತ್ತದೆ. ಸಾಲ ಪತ್ರಗಳು ಮತ್ತು ಜವಾಬ್ದಾರಿಗಳಿಗೆ ಸಹಿ ಹಾಕುತ್ತದೆ. ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುತ್ತದೆ. ಇದೆಲ್ಲ ಏನು? ಬ್ಯಾಂಕಿನ ಕಾರ್ಯಗಳು ಅಲ್ವಾ. ಸೊ ಇಷ್ಟೊತ್ತು ನಾವು ಬ್ಯಾಂಕ್ ಅಂದ್ರೆ ಏನು, ಬ್ಯಾಂಕ್ ಎನ್ನುವ ಪದ ಹೇಗೆ ಬಂದಿದೆ, ಇದರ ಅರ್ಥ ಏನು, ಬ್ಯಾಂಕ್ ಲಕ್ಷಣ, ಬ್ಯಾಂಕಿನ ಲಕ್ಷಣಗಳು, ಬ್ಯಾಂಕಿಂಗ್ ಅಂದ್ರೆ ಏನು, ಬ್ಯಾಂಕಿನ ಸೇವೆಗಳು ಅಂದ್ರೆ ಏನು, ಕಾರ್ಯ. ಬ್ಯಾಂಕ್ ನಿರ್ವಹಿಸುವಂತ ಕಾರ್ಯಗಳು ಯಾವುವು ಅಲ್ವಾ. ಇಷ್ಟು ಮಾಹಿತಿಯನ್ನ ಈ ದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಈಗ ಹೋಮ್ವರ್ಕ್ ಕ್ವಶನ್ ನಂಬರ್ ಕೊಡ್ತೀವಿ. ಒಂದನೇ ಕ್ವಶನ್, ಬ್ಯಾಂಕ್ ಎಂದರೇನು? ಬ್ಯಾಂಕ್ ಎಂದರೇನು? ಆಯ್ತಾ? ನೆಕ್ಸ್ಟ್, ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಬ್ಯಾಂಕಿನ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್, ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು? ಹಾಗೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಭ್ಯಾಸದಲ್ಲಿ ಕ್ವಶನ್ ಇದಾವೆ, ನೀವು ಬಿಟ್ಟ ಸ್ಥಳಗಳು ಇದಾವೆ. ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಯಾವ ಶಬ್ದದಿಂದ ಬಂದಿದೆ ಅನ್ನೋದು ಒಂದು ಬಿಟ್ಟ ಸ್ಥಳ ಇದೆ, ಅದನ್ನೊಂದು ಹಾಕೊಳ್ಳಿ. ನೆಕ್ಸ್ಟ್, ನಾಳೆ ಕ್ಲಾಸಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಚಟುವಟಿಕೆ, ನಿಮಗೆ ಯಾವ ಬ್ಯಾಂಕ್ಗಳ ಹೆಸರು ಗೊತ್ತಿದೆಯಲ್ಲ, ಗೊತ್ತಿದೆಯಲ್ಲ? ಗೊತ್ತಿಲ್ಲದ್ರೆ ತಿಳ್ಕೊಂಡು ಅವುಗಳ ಪಟ್ಟಿ ಬರ್ಕೊಂಡ್ ಬರ್ಬೇಕು. ಈಗ ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹೌದಲ್ಲ, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಈ ತರ ಬ್ಯಾಂಕುಗಳು. ಆ ಬ್ಯಾಂಕುಗಳ ಹೆಸರುಗಳನ್ನ ಏನ್ ಮಾಡ್ಬೇಕು, ಬರ್ಕೊಂಡ್ಬರ್ಬೇಕು, ಪಟ್ಟಿಯನ್ನ ಮಾಡ್ಕೊಂಡ್ಬರ್ಬೇಕು.